पर्यन्तं आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः लक्ष्मीनारायणं नत्वा पूर्णबोधान् गुरूनपि श्रीकृष्णगीतायाः भाष्यात्युक्तार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः पाण्डवाश्चैव किमकुर्वत सञ्जय अशोच्यानन्वशोचस्त्वं तर्कणावादांश्च भाषसे गतासून् अगतासूंश्च मानुषोचन्ति पण्डिताः श्रीगुरुभ्यो नमः। ಆರನೇ ಅಧ್ಯಾಯದ ಶ್ರೀಮದ್ ಭಗವದ್ಗೀತಾ ಯಾವುದರ ಕುರಿತಾಗಿ ಹೊರಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತಾರೆ ಆಚಾರ್ಯರು. ನಿರೂಪಣೆಯ ಕ್ರಮ ಹೀಗೆ ಬಂದಿದೆ. ಕರ್ಮ ಸನ್ಯಾಸವನ್ನು ಮಾಡಬೇಕು, ಕರ್ಮಯೋಗವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇಲ್ಲಿ ಬಹಳಷ್ಟು ಸ್ಪಷ್ಟವಾದ ವಿವರಣೆಯನ್ನ ಮಂತ್ರಾಲಯ ಪ್ರಭುಗಳು ನಿವೃತ್ತಿಯಲ್ಲಿ ಕೊಡ್ತಾರೆ. 18 ಅಧ್ಯಾಯ ಭಗವದ್ಗೀತೆ, ಅದರಲ್ಲಿ 6 6 6 ಅಂತ ವಿಭಾಗ ಮಾಡಿಕೊಂಡಾಗ ಮೊದಲನೇ 6 ಅಧ್ಯಾಯ ಸಾಧನ ಷಟ್ಕ. ಸಾಧನ ಅಂತಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರುವ ಅಂಶಗಳನ್ನು ತಿಳಿಸಲಿಕ್ಕೆ ಬಂದಂತಹ ಅಧ್ಯಾಯಗಳು. ಆಮೇಲಿನ 6 ಅಧ್ಯಾಯ ಪರಮಾತ್ಮನ ವಿಶೇಷವಾದ ಮಹಾತ್ಮ್ಯ ಜ್ಞಾನ, ಯಾವುದನ್ನು ನಾವು ಇಟ್ಟುಕೊಂಡು ಭಕ್ತಿಯನ್ನು ಮಾಡಬೇಕೋ ಅದನ್ನ ಕುರಿತಾಗಿ ಹೇಳಿದ್ದಾರೆ. ಆಮೇಲೆ ಮುಂದಿನ 6 ಅಧ್ಯಾಯಗಳನ್ನ ಇವೆರಡರ ಪ್ರಪಂಚಾತ್ಮಕವಾದದ್ದು ಅಂತಾರೆ. ಈಗ ಸಾಮಾನ್ಯವಾಗಿ ಭಗವದ್ಗೀತೆ ವಿಭಾಗ ನೋಡಬಹುದು. ಅದರಲ್ಲಿ 5 ಅಧ್ಯಾಯಗಳ ತನಕ ಮಾಡಿದ್ದಿಷ್ಟು. ಸಾಧನ ಅಂತಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ, ಅದನ್ನೇ ಯೋಗ ಅಂತ ಕೂಡ ಕರೀತಾರೆ. ಅಲ್ಲಿ 2 ರೀತಿ, ಅಂತರಂಗ ಮತ್ತು ಬಹಿರಂಗ ಅಂತ ಹೇಳಿ. ಅಂತರಂಗ ಉಪಾಯ ಅದನ್ನ ಸಂಕ್ಷಿಪ್ತವಾಗಿ ಧ್ಯಾನ ಯೋಗ ಅಂತ ಕರೆದರು. ಬಹಿರಂಗ ಉಪಾಯ ಅಂತ ಅನ್ನೋದೇ ಕರ್ಮ ಸನ್ಯಾಸದಿಂದ ಕೂಡಿದ ವಿಹಿತ ಕರ್ಮಾನುಷ್ಠಾನ, ಅದನ್ನ ಕರೆದಿದ್ದಾರೆ. ಯಾಕದು ಬಹಿರಂಗ, ಯಾವುದಕ್ಕೆ ಅದನ್ನ ಅಂತರಂಗ ಅಂತ ಕರಿಬೇಕು? ಕಣ್ಣಿಗೆ ಕಾಣುತ್ತೆ, ಶರೀರದಿಂದ ಮಾಡಲ್ಪಡಬೇಕಾದ ಕೆಲಸಗಳು, ಆದ್ದರಿಂದ ಅದು ಬಹಿರಂಗ ಉಪಾಯ. ಸಂಪಾದಿಸಬೇಕಾದ ಅಪರೋಕ್ಷ ಜ್ಞಾನ ಮನಸ್ಸಿನಲ್ಲಿ ಧ್ಯಾನ ಮಾಡದೆ ಆಗೋಲ್ಲ. ಆದ್ದರಿಂದ ಆ ಜ್ಞಾನ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಆ ಧ್ಯಾನ ಯೋಗ ಅಂತರಂಗ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಅಂತರಂಗದ ಉಪಾಯವನ್ನ ಸಾಧಿಸಬೇಕಾದರೆ ಬಹಿರಂಗ ಉಪಾಯ ಅವಶ್ಯಕ. ಅದಕ್ಕೋಸ್ಕರವಾಗಿ ಬಹಿರಂಗ ಉಪಾಯವಾದ ಸನ್ಯಾಸಯುಕ್ತವಾದ ಕರ್ಮಾನುಷ್ಠಾನವೆಂಬ ಕರ್ಮಯೋಗವನ್ನು ವಿಸ್ತಾರವಾಗಿ ಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ. ಯಾರಿಗೆ ಅಪರೋಕ್ಷ ಪಡಿಬೇಕು ಅಂತಿರುತ್ತೋ ಅವರೆಲ್ಲರೂ ಮಾಡಬೇಕಾದದ್ದು ಭಗವಂತನ ಧ್ಯಾನ ಯೋಗ. ಆ ಧ್ಯಾನ ಯೋಗ ಮಾಡಲಿಕ್ಕೆ ಅಧಿಕಾರ ಯಾರಿಗೆ ಬರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಹಿಂದೆ ತಿಳಿಸಿದಂತೆ ಕರ್ಮಾನುಷ್ಠಾನ ಕರ್ಮ ಸನ್ಯಾಸಯುಕ್ತವಾಗಿದ್ದವನಿಗೆ ಸಾಧ್ಯ, ಅವನ ಅದಕ್ಕೆ ಅಧಿಕಾರಿ ಅಂತ ಹೇಳಿದ್ದಾನಲ್ಲ, ಅದನ್ನ ಕೃಷ್ಣ ಪರಮಾತ್ಮ ನೆನಪಿಸಿಕೊಡ್ತಾನೆ. ಇವಾಗ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿಃ ನ ಚಾಕ್ರಿಯಃ. ಧ್ಯಾನ ಯೋಗಕ್ಕೆ ಅತ್ಯವಶ್ಯಕವಾದಂತಹ ಕರ್ಮಯೋಗ ಇರಲೇಬೇಕು. ಯಾರಿಗೆ ಕರ್ಮಯೋಗ ಇಲ್ಲ ಆತ ಧ್ಯಾನ ಯೋಗಕ್ಕೆ ಅಧಿಕಾರಿಯೇ ಅಲ್ಲ ಅನ್ನೋದಕ್ಕೋಸ್ಕರವಾಗಿ
ಒತ್ತಿ ಹೇಳ್ತಾ ಇದ್ದಾನೆ. ಅನಾಶ್ರಿತ ಕರ್ಮಫಲ ಕಾರ್ಯಂ ಕರ್ಮ ಕರೋತಿ. ಕರ್ಮಫಲ ಅಂತಂದ್ರೆ ಎಲ್ಲರಿಗೂ ತಿಳಿದ ಹಾಗೆ ಈ ಕರ್ಮಕ್ಕೆ ಇದು ಫಲ ಅನ್ನುವ ಆಸೆ ಇಟ್ಟುಕೊಂಡು ಅಥವಾ ಫಲದ ಮೇಲೆಯೇ ಆಸೆ ಇಟ್ಟುಕೊಂಡು ಕೆಲಸವನ್ನ ಮಾಡಬಾರದು. ಅರ್ಥಾತ್ ಕರ್ಮ ಸನ್ಯಾಸ ಹಿಂದೆ ತಿಳಿಸಿದ್ದಾನಲ್ಲ ಅದನ್ನ ಆತ ಹೊಂದಿರಬೇಕು. ಅಷ್ಟೇ ಅಲ್ಲ, ಕಾರ್ಯಂ ಕರ್ಮ ಕರೋತಿಯ, ಕಾರ್ಯಂ ಕರ್ತವ್ಯವಾದ ಅವನಿಗೆ ವಿಹಿತವಾದ ಕರ್ಮವನ್ನ ಮಾಡುತ್ತಾ ಯಾರಿರ್ತಾನೋ ಅವನೇ ಸಹ ಸನ್ಯಾಸಿ, ಅವನೇ ನಿಜವಾಗಿಯೂ ಸನ್ಯಾಸಿ. ಸಹ ಯೋಗಿ, ಅವನೇ ನಿಜವಾಗಿಯೂ ಯೋಗಿ. ಹಿಂದೆ ಅದರ ಲಕ್ಷಣವನ್ನ ಹೇಳಿದ ಪರಮಾತ್ಮ, ಅದರ ಕೃತ್ಯವನ್ನ ತಿಳಿಸಿದ. ಇವಾಗ ಅದನ್ನ ಪ್ರತಿಜ್ಞೆ ಮಾಡಿ ಮುಂದಿನ ಭಾಗಕ್ಕೆ ಅವತರಣಿಕೆ ಕೊಡ್ತಾ ಇದ್ದ. ಅವನೇ ಸನ್ಯಾಸಿ, ಅವನೇ ಯೋಗಿ. ಹೊರತು ನೀವು ತಿಳ್ಕೊಂಡಂತೆ ಅಗ್ನಿಯನ್ನ ಬಿಟ್ಟವ ಸನ್ಯಾಸಿ ಅಲ್ಲ. ಸನ್ಯಾಸಿಗಳು ಅಂತ ನಾವು ಯಾರನ್ನ ಕರಿತೀವೋ ಯತ್ಯಾಶ್ರಮಿಗಳು, ಅವರು ಅಗ್ನಿಪಾಸನೆಯನ್ನ ಮಾಡಲ್ಲ. ಅರ್ಥಾತ್ ಹಾಗೆ ಗೃಹಸ್ಥರು ಉಪಾಸನ, ವೈಷ್ಣುದೇವ, ಬೇರೆ ಯಜ್ಞಯಾಗಾದಿಗಳು ಹಾಗೆ ಅಗ್ನ್ಯಂತರ್ಗತನಾಗಿ ಪ್ರತ್ಯಕ್ಷವಾಗಿ ಹರಣಿಪತಿ ಪರಶುರಾಮನನ್ನ ಉಪಾಸನ ಮಾಡ್ತಾರೋ ಹಾಗೆ ಯತಿಗಳಿಗೆ ಅಗ್ನಿ ಇಲ್ಲ. ತಮ್ಮೊಳಗೆ ಅಗ್ನಿಯನ್ನ ಆರೋಪಣವನ್ನ ಮಾಡಿ ಅವರು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿರ್ತಾರೆ. ಇದು ಲೋಕದ ಪ್ರಕಾರ ಸನ್ಯಾಸಿ ಅಂತಂದ್ರೆ. ದೇವರಂದ ನನಿರಗ್ನಿ, ಅಗ್ನಿ ಬಿಟ್ಟವ ಸನ್ಯಾಸಿ ಅಲ್ಲ. ಮತ್ಯಾರು ನಿಜವಾದ ಸನ್ಯಾಸಿ? ಅನಾಶ್ರಿತ ಕರ್ಮಫಲ, ಕರ್ಮ ಸನ್ಯಾಸ ಮಾಡಿದವ ಕರ್ಮ ಸನ್ಯಾಸಿ ಅಂತ ನಾವು ಕರಿತೇವ, ಅವನು ನಿಜವಾದ ಸನ್ಯಾಸಿ. ಅರ್ಥಾತ್ ಮನಸ್ಸಲ್ಲಿಂದ ಫಲಾಪೇಕ್ಷೆ ಮುಂತಾದವುಗಳನ್ನ ಬಿಟ್ಟವ. ಮತ್ತೆ ಯೋಗಿ ಅಂತಂದ್ರೆ ಲೋಕದಲ್ಲಿ ಕಟ್ಕೊಂಡವನು ಯಾರನ್ನ? ಹೆಂಡತಿಯನ್ನ, ಗೃಹಸ್ಥ. ಆದ್ದರಿಂದ ಗೃಹಸ್ಥನನ್ನ ಯೋಗಿ ಅಂತ ನಾ ಕರೆದಿಲ್ಲ. ಯಾರು ಯೋಗಿ? ಯಾರು ಕರ್ಮ ಯೋಗವನ್ನ ಮಾಡುತ್ತಾನೋ ಅವನು ಯೋಗಿ. ಹೊರತು ನಚಾಕ್ರಿಯ, ಗೃಹಸ್ಥನನ್ನ ನಾನು ಯೋಗಿ ಅಂತ ಕರೆದಿಲ್ಲ. ಸನ್ಯಾಸಿ ಅಂತ ನಾವು ಲೋಕದಲ್ಲಿ ಯಾರನ್ನು ಹೇಳ್ತಿದ್ದೀವೋ ಅವನನ್ನು ನಾ ಸನ್ಯಾಸಿ ಅಂತ ಕರೆದಿಲ್ಲ. ಯಾರು ಕರ್ಮ ಯೋಗಿಯೋ ಅವನು ಯೋಗಿ, ಯಾರು ಕರ್ಮ ಸನ್ಯಾಸಿಯೋ ಅವನು ನಿಜವಾದ ಸನ್ಯಾಸಿ. ಇವೆರಡೂ ಇರಬೇಕು ಅಲ್ಲ ಕೃಷ್ಣ? ಇವೆರಡೂ ಕೂಡ ಬೇರೆ ಬೇರೆನಾ? ಕರ್ಮ ಸನ್ಯಾಸ ಕರ್ಮ ಯೋಗ ಎರಡು ಬೇರೆ ಬೇರೆ ಅಂತ ಹೇಳ್ದಂಗೆ ಕಾಣುತ್ತೆ ಕೃಷ್ಣ ಹೇಳಿದ್ರೆ. ಸ ಸನ್ಯಾಸಿ ಚ ಸ ಯೋಗಿ ಚ, ಅವನೇ ಸನ್ಯಾಸಿ ಅವನೇ ಯೋಗಿ. ಎರಡು ಬೇರೆ ಬೇರೆ. ಚ ಅಂತ ಆಡೋದೇ ಬೇರೆ ಇದ್ದಾಗ. ಹಾಗಾಗಿ ನೀನು ಹೇಳಿದ ಶಬ್ದ ಕೇಳಿದ್ರೆ ಸನ್ಯಾಸ ಮತ್ತು ಯೋಗ ಬೇರೆ ಬೇರೆ ಅನ್ಸುತ್ತಲ್ಲ ಅಂತಂದ್ರೆ ದೇವರು ಸ್ಪಷ್ಟಪಡಿಸ್ತಾನೆ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಅರ್ಜುನ, ನಾನು ನಿನಗೆ ಹೇಳಿದಂತಹ ಅಂಶ ಇದೆಯಲ್ಲ, ಅವನೇ ಸನ್ಯಾಸಿ ಅವನೇ ಯೋಗಿ ಅಂತ ಹೇಳಿ. ಸನ್ಯಾಸ ಮತ್ತು ಯೋಗ ಎರಡು ಬೇರೆ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿಲ್ಲ. ಬೇರೆ ಅಲ್ಲ ಅಂದ್ರೆ ಏನು? ಯಾವ ಯೋಗವನ್ನ ನಾನು ನಿನಗೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ದೇನೋ ಆ ಯೋಗದಲ್ಲಿ ಎರಡು ಅಂಶ ಇದೆ. ಒಂದು ಸನ್ಯಾಸ, ಇನ್ನೊಂದು ಅನುಷ್ಠಾನ ಅಂತ. ಆದ್ದರಿಂದ ಯಂ ಸನ್ಯಾಸಮಿತಿ ಪ್ರಾಹು, ಯಾವುದನ್ನ ಸನ್ಯಾಸ ಅಂತ ಹೇಳಿದ್ದಾರೋ ಅದು ಯೋಗಂ ತಂ ವಿದ್ಧಿ ಪಾಂಡವ. ಯೋಗದಲ್ಲಿ ಒಂದು ಅಂಶನೇ. ಯೋಗದ ಏಕದೇಶವೇ ಸನ್ಯಾಸವೇ ಹೊರತು ಯೋಗ ಬೇರೆ ಸನ್ಯಾಸ ಬೇರೆ ಅಂತಿಲ್ಲ. ಹೇಗೆ ಸ್ನೇಹ ಬೇರೆ ಭಕ್ತಿ ಬೇರೆ ಅಂತ ಇಲ್ಲವೋ, ಭಕ್ತಿಯ ಒಂದು ಅಂಶವೇ ಸ್ನೇಹ ಹೇಗೋ ಹಾಗೆ ಸನ್ಯಾಸ ಬೇರೆ ಯೋಗ ಬೇರೆ ಅಂತ ಇಲ್ಲ. ಅದು ಯಾಕೆ? ಯಾಕೆ ಅಂತಂದ್ರೆ ಅವನು ಯೋಗಿ ಅಂತ ಆಗಬೇಕಾದ್ರೆ ನಹ್ಯ ಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಅವನು ಯೋಗಿನೇ ಆಗಲ್ಲ ಕರ್ಮ ಸನ್ಯಾಸ ಮಾಡದಿದ್ದರೆ. ಲೋಕದಲ್ಲೂ ಕೂಡ ಇವನು ಯೋಗಿ ಯೋಗಿ ಅಂತ ಯಾರನ್ನಾದರೂ ಕರೆದರೆ ಅವನನ್ನ ಸಾಮಾನ್ಯವಾಗಿ ಜನ ಹೇಗಿರ್ಬೇಕು ಅಂತ ಬಯಸ್ತಾರೆ. ಎಲ್ಲವನ್ನ ತ್ಯಾಗ ಮಾಡಿದವ, ಹಾಗಿದ್ರೆ ಅವನು ಯೋಗಿ, ಹೀಗೆ ತಾನೇ ಕರೆಯೋದು. ಆ ಶಬ್ದಕ್ಕೆ ಏನರ್ಥ ಇದೆ? ಎಲ್ಲವನ್ನ ಹಚ್ಕೊಂಡವನು ಅಂತ. ಯೋಗ ಅಂದ್ರೆ ಹಚ್ಕೊಳ್ಳೋದು. ಯಾರು ಹಚ್ಕೊಂಡಿರ್ತಾರೋ ಅವನು ಯೋಗಿ. ಮೇಲ್ನೋಟಕ್ಕೆ ಶಬ್ದದ ಅರ್ಥ. ಆದ್ರೆ ಇಲ್ಲಿ ದೇವರು ಹೇಳ್ತಾರೋ ಯೋಗ ಬೇರೆ ಅಲ್ಲ.
ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇರೋ ರೀತಿಯಲ್ಲಿ ನೋಡ್ಬೇಕು. ಮತ್ತೆ ಈಗಿನ ನಮ್ಮ ಸಂಸ್ಕೃತಿಯಲ್ಲಿ ಬಯಸೋದು ಕೂಡ ಅದೇ. ಅವ್ರು ಯೋಗಿಯಪ್ಪ ಅಂತಂದ್ರೆ ಏನ್ ಬಯಸ್ತಾರೆ? ಸಮಾಜವನ್ನ ಯಾರು ಹಚ್ಕೊಂಡಿರಲ್ಲ, ಅಥವಾ ಸಾಮಾಜಿಕ ಆಸೆ ಅಭಿಲಾಷೆಗಳನ್ನ ಯಾರು ಹಚ್ಕೊಂಡಿರಲ್ಲ, ಅವರನ್ನು ಏನಂತ ಕರೀತಾರೆ? ಯೋಗಿ ಅಂತ ಕರೀತಾರೆ. ದೇವರು ಅದನ್ನೇ ಅಂದಿದ್ದು, ನಹ್ಯ ಸನ್ಯಸ್ತ ಸಂಕಲ್ಪ. ಒಂದು ವೇಳೆ ಅವನು ಕರ್ಮ ಸನ್ಯಾಸವನ್ನು ಮಾಡಲಿಲ್ಲ ಅಂದ್ರೆ ಅವನು ಯೋಗಿನೇ ಆಗಲ್ಲ. ಆದ್ದರಿಂದ ಯೋಗ ಅಂತಂದ್ರೆ ಎರಡು ಅಂಶ ಇರೋದು ಅರ್ಜುನ. ಒಂದನ್ನು ಬಿಟ್ಟು ಒಂದಿಲ್ಲ. ಅನುಷ್ಠಾನ ಮಾಡದೇ ಇದ್ರು ಅವನು ಯೋಗಿ ಅಲ್ಲ, ಕರ್ಮ ಸನ್ಯಾಸ ಮಾಡದೇ ಇದ್ರು ಯೋಗಿ ಅಲ್ಲ. ಆದ್ದರಿಂದ ಕರ್ಮಾನುಷ್ಠಾನ ಮತ್ತು ಕರ್ಮ ಸನ್ಯಾಸ ಇವೆರಡೂ ಇದ್ದವನೇ ನಿಜವಾಗಿಯೂ ಯೋಗಿ ಅಂತ ಕರೆಸ್ಕೊಳ್ತಾರೆ. ಇಂತಹ ಕರ್ಮಯೋಗವನ್ನು ಮಾಡಬೇಕು ನಾವು ಅಪರೋಕ್ಷ ಜ್ಞಾನಕ್ಕೆ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಒಂದು ಕೆಲಸ ಮಾಡು ಅಂತ ಹೇಳಿದಾಗ ಎಲ್ಲಿ ತನಕ ಮಾಡಬೇಕು ಅಂತ ಸಾಮಾನ್ಯವಾದ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಕೆಲಸ ಶುರು ಆಗತ್ತೆ ಅಂದಮೇಲೆ ಅದಕ್ಕೊಂದು ಅಂತ್ಯ ನಿಶ್ಚಿತ. ನೀವು ಬರೀ ಮಾಡು ಮಾಡು ಅಂತ ಹೇಳ್ತಾ ಹೊರಟ್ರೆ ಇದು ಯಾವಾಗ ನಿಲ್ಲಿಸೋದು ನಾವು? ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಆರುಕ್ಷೋರ್ ಮುನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಎಲ್ಲಿ ತನಕ ಮಾಡಬೇಕು ಗೊತ್ತಾ? ಇಬ್ಬರಿದ್ದಾರೆ ಇಲ್ಲಿ. ಒಬ್ಬ ಆರುಕ್ಷು ಏರಲು ಅಪೇಕ್ಷಿಸಿದವ, ಯಾವುದನ್ನ? ಯೋಗವನ್ನ ಹತ್ತಲಿಕ್ಕೆ ಇಚ್ಛಿಸಿದವ, ಅಂದ್ರೆ ಯೋಗಾರೂಢನಾಗಲು ಬಯಸಿದವ. ಯಾವ ಯೋಗ? ಧ್ಯಾನ ಯೋಗವನ್ನ ಮಾಡಿ ಅಪರೋಕ್ಷವನ್ನ ಪಡಿಬೇಕು ಅಂತ ಯಾರು ಸಿದ್ಧನಾಗಿರ್ತಾರಲ್ಲ ಅವನು ಆರುಕ್ಷು. ಅವನು ಹೇಗಿರ್ಬೇಕು? ಮುನೇಹೇ, ಅವನು ಸಚ್ಚಾಸ್ತ್ರ ಜ್ಞಾನವನ್ನ ಪಡೆದು ಮನನವನ್ನು ಮಾಡಿ ಸಿದ್ಧನಾಗಿರ್ಬೇಕು. ಅವನಿಗೆ ಎಲ್ಲಿ ತನಕ ಕರ್ಮಯೋಗ? ಅಪರೋಕ್ಷ ಜ್ಞಾನ ಬರುವ ತನಕ ಕರ್ಮಯೋಗ. ಕರ್ಮಯೋಗವನ್ನು ಮಾಡೋದು ಒಂದು ಗುರಿ ಇದೆ. ಅಪರೋಕ್ಷ ಜ್ಞಾನ ಬಂತು, ಅದು ಕರ್ಮಯೋಗಕ್ಕೆ ಗುರಿ. ಅಪರೋಕ್ಷ ಜ್ಞಾನ ಬಂದು ಬಿಟ್ಬಿಡೋಣವಾ? ಇಲ್ಲ. ಯೋಗಾರೂಢಸ್ಯ ತಸ್ಯೈವ, ಯೋಗಾರೂಢಸ್ಯ ಅಪರೋಕ್ಷ ಜ್ಞಾನವನ್ನ ಪಡೆದ ಮೇಲೂ ಯಾರು ಅಪರೋಕ್ಷ ಜ್ಞಾನ ಪಡೆದಿದ್ದಾನಲ್ಲ ತಸ್ಯೈವ ಅವನಿಗೇನೆ ಶಮಃ ಕಾರಣ ಮುಚ್ಯತೆ. ಶಮಃ ಅಂತಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇನೆ, ಪರಮಾತ್ಮನಲ್ಲಿ ಮನಸ್ಸಿಡೋದೇ ಶಮ ಅಂತ ಕರೆಸ್ಕೊಳ್ಳುತ್ತೆ. ಅರ್ಥಾತ್ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಪಾಠ ಪ್ರವಚನ, ಧ್ಯಾನ, ಅನುಷ್ಠಾನ ಇವೆಲ್ಲವೂ ಕೂಡ ಅಪರೋಕ್ಷ ಜ್ಞಾನಿಗೆ ಬೇಕು. ಕರ್ಮಯೋಗ ಬೇಕು. ಯಾತಕ್ಕೆ? ಶಮಃ ಕಾರಣ ಮುಚ್ಯತೆ. ಅದು ಕಾರಣ ಯಾವುದಕ್ಕೆ? ಮೋಕ್ಷದ ಆನಂದಾತಿಶಯದ ಕಾರಣವಾಗುತ್ತೆ. ಅಪರೋಕ್ಷ ಜ್ಞಾನ ಯಾರಿಗಿಲ್ಲ ಅವರಿಗೆ ಕರ್ಮಯೋಗ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದರೆ, ಅಪರೋಕ್ಷ ಜ್ಞಾನಿಗೆ ಅದೇ ಕರ್ಮಯೋಗ ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ದೇವತೆಗಳು, ಅಪರೋಕ್ಷ ಜ್ಞಾನಿಗಳೇ ಮುಂತಾದವರು ನಮಗಿಂತ ಜಾಸ್ತಿ ಕರ್ಮಾನುಷ್ಠಾನ ಮಾಡ್ತಾರೆ. ಅವರಿಗೆ ಕರ್ಮಾನುಷ್ಠಾನದಿಂದ ಯಾವುದೇ ಪ್ರಯೋಜನ ಇಲ್ಲ ಲೌಕಿಕವಾಗಿ. ಅವರು ನಮ್ಮಂತೆ ಲೌಕಿಕವಾದ ಪ್ರಯೋಜನಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡೋದೂ ಇಲ್ಲ. ಅವ್ರು ಯಾಕೆ ಮಾಡ್ತಾರೆ? ಮೋಕ್ಷದಲ್ಲಿ ಆನಂದದ ವೃದ್ಧಿ ಆಗೋಕ್ಕೋಸ್ಕರ ಮಾಡ್ತಾರೆ ಕರ್ಮಾನುಷ್ಠಾನವನ್ನು. ಇದು ನಮ್ಮ ಪ್ರಶ್ನೆಗೂ ಉತ್ತರ ಬಂತು. ಅಪರೋಕ್ಷ ಜ್ಞಾನಿ ಯಾತಕ್ಕಾಗಿ ಕರ್ಮಾನುಷ್ಠಾನ ಮಾಡ್ತಾನೆ? ಮಧ್ವಾಚಾರ್ಯ ಯಾಕೆ ಪಾಠ ಪ್ರವಚನ ಮಾಡಬೇಕಿತ್ತು? ಜೀವಂತವರು ಅವರಿಗೇನು ಪಾಠ ಪ್ರವಚನ ಒಂದು ಕರ್ಮಯೋಗನೇ, ಯಾಕೆ ಮಾಡಬೇಕಿತ್ತು? ಸಾಮಾನ್ಯ ನಿಯಮ ಏನಿದೆ? ಅಪರೋಕ್ಷ ಜ್ಞಾನಿಗೆ ಮೋಕ್ಷ ನಿಶ್ಚಿತ, ಅವನಿನ್ ಕೆಳಗಂತೂ ಬರಲ್ಲ. ಹಾಗಿದ್ದಾಗ ಅವ್ರು ಯಾಕೆ ಕೆಲಸ ಮಾಡಬೇಕು ಅಂತಂದ್ರೆ ಶಮಃ ಕಾರಣ ಮುಚ್ಯತೆ, ಮೋಕ್ಷದಲ್ಲಿ ಆನಂದಾತಿಶಯಕ್ಕೋಸ್ಕರ. ಯದ್ಯಪಿ ಪ್ರಾಣ ಪದ್ಧತಿಗೆ ಬರುವ ಮಹಾನುಭಾವರು ಯಾರು ಕೂಡ ಮೋಕ್ಷಕ್ಕೋಸ್ಕರ ಎಲ್ಲ ಸೇವೆ ಮಾಡೋರೇ ಅಲ್ಲ. ಅವರೆಲ್ಲ ಏಕಾಂತ ಭಕ್ತರು ಅಂತ. ಅವನು ಮೋಕ್ಷ ಕೊಡ್ಲಿ ಬಿಡ್ಲಿ ಅವರ ಸ್ವಭಾವನೆ ಆಗಿರುತ್ತೆ, ಸೇವಾ ಮಾಡೇ ಮಾಡ್ತಾರೆ ಅವರು. ಜಗತ್ತಿಗೆ ತಿಳಿಸ್ಬೇಕಲ್ಲ, ನಾ ಯಾಕೆ ಮಾಡ್ತೀನಿ? ದೇವತೆಗಳು, ಋಷಿಗಳೆಲ್ಲ ಮುಂತಾದವರು ಹೇಳ್ತಾರೆ ಪುರಾಣದಲ್ಲಿ, ನಾವು ಯಾತಕ್ಕೆ ಮಾಡ್ತೀವಿ? ಸ್ವಾಮಿ ನಿನಗೋಸ್ಕರ ಮಾಡ್ತೀವಿ ನಾವು ಅಂತ. ಸಾಮಾನ್ಯವಾದ ಮಾನುಷೋತ್ತಮರು ಯಾರು ಅಪರೋಕ್ಷ ಜ್ಞಾನಿಗಳಿರ್ತಾರೋ ಅವ್ರು ಯಾತಕ್ಕೆ ಮಾಡ್ತಾರೆ? ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ. ಒಂದು ವೇಳೆ ಮಾಡ್ಲಿಲ್ಲ ಅಂತಂದ್ರೆ ದೇವರೇನು ಬೈಯಲ್ಲ, ಮಾಡ್ಲಿಲ್ಲ ಅಂದ್ರೂ ಏನು ಅನ್ನಲ್ಲ. ಆದರೆ ಮೋಕ್ಷದಲ್ಲಿ ಅವ್ರಿಗೆ ಆನಂದ ತ್ರಾಸ ಇರುತ್ತೆ.
ಅಥವಾ ಮಹದಿಂದ ಮಾಡೋದ್ರಂತೂ ಆನಂದಗ್ರಾಸ ನಿಶ್ಚಿತನೇ. ಅವೆಲ್ಲ ಅಭಿಪ್ರಾಯ ಇಟ್ಟುಕೊಂಡು ಕರ್ಮಯೋಗ ಅಂತ ಪರಮಾತ್ಮೆಯಲ್ಲಿ ಹೇಳಕ್ ಹೊರಟಿದ್ದಾರೆ. ಅವರು ಕೆಲಸ ಮಾಡಬೇಕು, ನೀವು ಕೆಲಸ ಮಾಡಬೇಕು. ನೀವು ಮಾಡೋದು ಅಪರೋಕ್ಷ ಜ್ಞಾನಕ್ಕೆ, ಅವ್ರು ಮಾಡೋದು ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ. ಇದು ಒಂದರ್ಥ. ಇನ್ನೊಂದರ್ಥನೂ ಇದೆ ಇದೇ ಶ್ಲೋಕಕ್ಕೆ. ನಾವು ಸಾಧನೆಯನ್ನು ಮಾಡಬೇಕಲ್ಲ, ಕರ್ಮಯೋಗ ಅಂತ. ಎಲ್ಲಿ ತನಕ ಮಾಡ್ತೀವಿ ಅಪರೋಕ್ಷ ಜ್ಞಾನ ತನಕ ಮಾಡ್ತೀವಿ. ಆದರೆ ಆ ಕರ್ಮಯೋಗದಲ್ಲಿ ಯಾವುದನ್ನು ಸೇರಿಸಬೇಕು, ಒಂದು ಪರಮ ಮುಖ್ಯವಾದ ಅಂಶ ಇದೆ. ಅದನ್ನು ಹೇಳ್ತಾರೆ, ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ. ನಿಮ್ಮ ಸಾಧನೆಯಲ್ಲಿ ಒಂದು ಮುಖ್ಯವಾದ ಅಂಶ ಯಾವುದು ಅಂತಂದ್ರೆ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯಾ ಕರವನ್ವಿತೇ. ಇಲ್ಲಿ ಹೇಳ್ತಾರೆ ಆಚಾರ್ಯ, ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವರು ತಮ್ಮ ಕರ್ಮಗಳಲ್ಲಿ ಇದನ್ನ ಸೇರಿಸ್ಕೋಬೇಕು. ಯಾವುದು? ನಾನಾ ಜನಸ್ಯ ಶುಶ್ರೂಷ, ನಾನಾ ಜನರ ಶುಶ್ರೂಷೆ ಅನ್ನೋದನ್ನು ಸೇರಿಸ್ಕೋಬೇಕು. ಇಷ್ಟೇ ಆಚಾರ್ಯರು ಹೇಳಿದ್ದು. ಮಂತ್ರಾಲಯ ಪ್ರಭುಗಳು ಕೂಡ ತಮ್ಮ ವಿವೃತ್ತಿಯನ್ನು ಅದರ ಅಭಿಪ್ರಾಯವನ್ನು ಬಿಡಿಸ್ತಾರೆ. ಏನದು ನಾನಾ ಜನರು ಅಂದ್ರೆ ಏನು? ನಾನಾ ತರಹದ ಜನರು. ಅದರ ವಿವರಣೆಯನ್ನು ಕೊಡ್ತಾ ಅವರಂತಾರೆ, ಪೂರ್ವಾರ್ಧೇನ ಜ್ಞಾನಾರ್ಥಿನಃ ಉತ್ತಮ ಅಧಮ ಮಧ್ಯಮ ಸ್ವರೂಪ ನಾನಾ ಜನ ಶುಶ್ರೂಷಾಖ್ಯಮೇವ ಕರ್ಮ ಅವಶ್ಯಾಪೇಕ್ಷಿತಮಿತ್ಯುಚ್ಯತೆ. ಬಿಡಿಸ್ತಾರೆ. ಸಾಮಾನ್ಯವಾಗಿ ಶುಶ್ರೂಷ ಅಂತ ಬಂದ್ರೆ ಸೇವೆ. ಯಾರ ಸೇವೆ? ಉತ್ತಮರ ಸೇವೆ. ಲೋಕದಲ್ಲೆಲ್ಲ ಹಾಗೆ ಏನು. ಇನ್ನೊಂದು ಗಮನಿಸಬೇಕಾಗಿರುವ ಶಬ್ದ ಬರೀ ಶುಶ್ರೂಷೆ ಅಂತಿದೆ, ಸೇವೆ ಅಂತೂ ಇಲ್ಲ. ಈಗ ನಾನಾ ಜನರ ಸೇವೆ, ಬರೀ ಉತ್ತಮ ಸೇವೆ ಅಂತೂ ಹೇಳಲಿಲ್ಲ. ಉತ್ತಮ, ಮಧ್ಯಮ, ಅಧಮ. ಒಬ್ಬ ಜೀವನಿಗೆ ಮೂರು ತರಹದ ಜನರು ಇರ್ತಾರೆ. ಅವನಿಗಿಂತ ಸ್ವೋತ್ತಮರು ಇರ್ತಾರೆ, ಅವನಿಗಿಂತ ಸಮಾನರು ಯಾರು ಅವರು ಇರ್ತಾರೆ, ಮತ್ತು ಅವನಿಗಿಂತ ಅಧಮರು ಕೂಡ ಇರ್ತಾರೆ. ಮೂರೂ ತರಹದ ಜನರಿದ್ದಾರಲ್ಲ, ಅವರ ಸೇವೆಯನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕು? ದೃಷ್ಟಾಂತ ಚೆನ್ನಾಗಿ ಕೊಡ್ತಾರೆ. ಕರ್ತವ್ಯ ಕರವನ್ವಿತೇ. ನಿಮಗೆ ಇಷ್ಟ ಎಲ್ಲಿ ಬಿಡ್ಲಿ, ರಾಜನಿಗೆ ಕಪ್ಪ ಕಾಣಿಕೆ ಕೊಡ್ತೀವಿ ತಾನೆ. ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕೇಳಲ್ಲ, ಅದು ಕೊಡ್ಲೇಬೇಕು. ಹಾಗೆ ನಿಮ್ಮ ಕರ್ಮಯೋಗದಲ್ಲಿ ಯಾವುದು ಸೇರಲೇಬೇಕು? ನಾನಾ ಜನರ ಶುಶ್ರೂಷೆ ಅನ್ನೋದು ಸೇರಲೇಬೇಕು. ಈ ವಾಕ್ಯವನ್ನು ನಾವು ಪರಿಗಣಿಸಿದಾಗ, ಯದ್ಯಪಿ ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದಕ್ಕೆ ವಿವರಣೆಯನ್ನು ಆಚಾರ್ಯರೇ ಮುಂದೆ, ಇದು ಬರೋದು 3ನೇ ಶ್ಲೋಕದಲ್ಲಿ, 6ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಬರುವಂತಹದ್ದು. ಇದಕ್ಕೆ ವಿವರಣೆ ಕೊಡ್ತಾರೆ. ನಾನಾ ಜನರು ಅಂದ್ರೆ ಯಾರನ್ನು ತಗೋಬೇಕು ಅಂತ ಪ್ರಶ್ನೆ ಬಂದ್ರೆ, ಒಂದು ಅಲ್ಲೇ ರಾಯರೇ ಮುಂದೆ ಬರೀತಾರೆ. ಸಾಮಾನ್ಯವಾದ ಅರ್ಥವನ್ನು ನೋಡೋದಾದರೆ, ಅಪರೋಕ್ಷವನ್ನ ಪಡಿಬೇಕು ಅಂತ ಯಾರಿಗೆ ಇಚ್ಛೆ ಇದೆಯೋ ಆತ ನಾನಾ ಜನರ ಶುಶ್ರೂಷೆಯನ್ನು ಮಾಡಬೇಕು. ಅಪರೋಕ್ಷ ಪಡೆದವನಿಗೆ ಅದನ್ನೇ ಹೇಳಿದ್ದಾರೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಅಪರೋಕ್ಷವನ್ನ ಪಡೆದವ ನಾನಾ ಜನರ ಶುಶ್ರೂಷೆಯನ್ನು ಮಾಡೋ ಅಗತ್ಯ ಇಲ್ಲ, ಅವರು ಉತ್ತಮರ ಶುಶ್ರೂಷೆ ಮಾಡಿದ್ರೆ ಮಾತ್ರ ಸಾಕು ಅಂತಂತಾರೆ. ಇವೆರಡನ್ನೂ ನಾವು ಹಿಂದೆ ಮುಂದೆ ಸೇರಿಸಿ ನೋಡಬೇಕಾಗುತ್ತೆ. ಉತ್ತಮ, ಮಧ್ಯಮ, ಅಧಮ ಮೂರು ಯಾರಿಗಿದ್ದಾರೆ? ಅಪರೋಕ್ಷ ಜ್ಞಾನ ಯಾರಿಗೆ ಬಂದಿಲ್ಲ ಅವರಿಗಿದ್ದಾರೆ. ಉತ್ತಮರು ಮಾತ್ರ ಯಾರಿಗಿದ್ದಾರೆ? ಅಪರೋಕ್ಷ ಜ್ಞಾನಿಗಳಿಗಿದ್ದಾರೆ. ಮತ್ತೆ ಈ ಉತ್ತಮರು, ಮಧ್ಯಮರು, ಅಧಮರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ಆಚಾರ್ಯರೇ ಅಂತಾರೆ, 10ನೇ ಶ್ಲೋಕದಲ್ಲಿ ತಾತ್ಪರ್ಯವನ್ನು ಬರೀಬೇಕಾದ್ರೆ, ಇಲ್ಲಿ ತಗೊಳ್ಬೇಕಾಗಿರೋ ಉತ್ತಮರು, ಮಧ್ಯಮರು, ಅಧಮರು ಅಂದ್ರೆ ಎಲ್ಲರೂ ಅಲ್ಲ, ತ್ರಿವಿಧ ಜೀವರಾಶಿಗಳನ್ನು ತಗೊಳ್ಳೋದಲ್ಲ. ಯಾಕೆ? ಆ ದೃಷ್ಟಾಂತಕ್ಕೂ ಇದಕ್ಕೂ ಹೊಂದಾಣಿಕೆನೇ ಆಗಲ್ಲ. ಅಧಮ ಜೀವರಾಶಿಗಳಲ್ಲಿ ನಾವು ಯಾರನ್ನು ಹೇಳಬಹುದು? ಕಲಿ ಸ್ಪಷ್ಟವಾದ ಅಧಮ, ಅವನಿಗಿಂತ ಅಧಮ ಇನ್ಯಾರಿಲ್ಲಲ್ಲ. ಅವನ ಸೇವೆಯನ್ನು ಮಾಡುವಂತ ಯಾವ ಶಾಸ್ತ್ರವೂ ಹೇಳಲ್ಲ, ಪ್ರಸ್ತುತ ಬೇಡ ನಿಂದೆ ಮಾಡುವಂತ ಶಾಸ್ತ್ರ ಸಿದ್ಧವಾದ ಅಂಶ. ಮತ್ತೆ ಯಾರಿಗಿಲ್ಲ ಉತ್ತಮ, ಮಧ್ಯಮ, ಅಧಮ ಅಂತ ತಗೊಳ್ಬೇಕಾಗಿರೋದು? ತ್ರಿವಿಧ ಜೀವರಾಶಿಗಳನ್ನಲ್ಲ. ಕೆಲವೊಮ್ಮೆ ಕನ್ನಡ ಅನುವಾದದಲ್ಲಿ ಹಾಗೆ ಬರೆದು ಬಿಡ್ತಾರೆ. ಹಾಗೆ ತಗೊಂಡ್ರೆ ಪೂರ್ವೋತ್ತರ ವಿರೋಧ, ನಿವೃತ್ತಿಗೂ ವಿರೋಧ ಬರುತ್ತೆ. ಮತ್ತೆ ಯಾರನ್ನ ತಗೊಳಕ್ ಹೇಳಿರೋದಿಲ್ಲಿ? ಭಾಗವತಾಹ. ಯಾರು ಭಗವದ್ ಭಕ್ತರೋ, ವೈಷ್ಣವರು, ಅವರಲ್ಲಿ 3 ವಿಧ ಇದೆ. ಉತ್ತಮರು, ಮಧ್ಯಮರು, ಅಧಮರು ಅಂತ ಇದೆ.
ನಮಗಿಂತ ಉತ್ತಮರು ಯಾರೋ ಅವರ ಶುಶ್ರೂಷೆಯನ್ನು ಕರ್ತವ್ಯವೇ, ಸಂದೇಹವೇ ಇಲ್ಲ. ಲೋಕದಲ್ಲಿ ಎಲ್ಲರೂ ಕೂಡ ನಾವು ದೊಡ್ಡವರು ಸೇವೆ ಮಾಡ್ತೀವ್ರಿ, ಮಿಕ್ಕಿದವ್ರದೆಲ್ಲ ಯಾಕೆ ಅಂತ ಅನ್ಬಾರ್ದಲ್ಲ. ಅದಕ್ಕೋಸ್ಕರವಾಗಿ ದೇವರು ಇದನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇಲ್ಲ, ಮಧ್ಯಮರ ಸೇವೆನೂ ಮಾಡಬೇಕು, ಅಧಮರ ಸೇವೆನೂ ಮಾಡಬೇಕು. ಅದೇನು ಸೇವೆ ಅಂದ್ರೆ ಏನು? ಏನೇ ಮಾಡಬೇಕಂದ್ರೂ ಒಂದು ಮಾನಸಿಕ ಆಂತರ್ಯ ಬೇಕಲ್ಲ. ದೊಡ್ಡವರಲ್ಲಿ ಮಾಡುವುದಕ್ಕೆ ಭಕ್ತಿ ಅಂತ ಕರೀತಾರೆ, ಸಮಾನದಲ್ಲಿ ಸಖ್ಯ, ಅಧಮರಲ್ಲಿ ವಾತ್ಸಲ್ಯ. ನಾವು ದೊಡ್ಡವರು ಒಂದು ಗುರುಗಳು ಬಂದಾಗ ಅವ್ರ ಪಾದ ಪ್ರಕ್ಷಾಲನೆ ಎಲ್ಲ ಮಾಡ್ತೀವಿ, ದೇವರು ನಮಗೆ ಕೊಟ್ಟಂತಹ ಮಕ್ಕಳು ಮರಿ ಮುಂತಾದವುಗಳನ್ನ ನೋಡ್ಕೊಳ್ಳಲ್ಲ ಅಂತ ಅನ್ನಬಾರದು. ಅವರೆಲ್ಲ ನಮಗೆ ಸಣ್ಣವರೇ ಅಲ್ಲ ಲೋಕದಲ್ಲಂತೂ. ಆ ಜೀವ ಹೇಗಿದ್ದಾನೆ ಅನ್ನೋ ಸ್ವರೂಪ ಏನು ನಮಗೆ ಗೊತ್ತಿಲ್ಲ. ಈಗಂತೂ ಮಕ್ಕಳು ಅಂತ ಅಷ್ಟೇ ನಮಗೆ ಗೊತ್ತಿರೋದು. ನಮಗಿಂತ ಅಧಮರೇ, ಸಂಪ್ರತಿಪನ್ನ ಅಧಮರು. ಮತ್ತೆ ಅಂದ್ರೆ ಅಧಮರು ಅಂತ ನಿಶ್ಚಿತವಾಗಿರೋ ಸ್ಥಳ ಅವರದ್ದು ಕೂಡ ಶುಶ್ರೂಷಾ ಅಂತಂದ್ರೆ ಭಗವಂತ ನಮಗೆ ಕೊಟ್ಟ ಸಾಧನ ಸಂಪತ್ತು ಅಂತ ತಿಳಿದು ಅವರ ಸೇವೆಯನ್ನು ಮಾಡುವುದು ಕೂಡ ಇವನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಅದು ಬಹಳ ಮುಖ್ಯ. ಇಲ್ಲೆಲ್ಲ ವಿಷಯ ಬರ್ತಾ ಇರೋದು ಭಗವದ್ ಭಕ್ತರ ಬಗ್ಗೆ ಮಾತ್ರ. ಎಲ್ಲ ಯಾರು ಭಗವದ್ ಭಕ್ತರ ಅಲ್ವೋ, ಯಾರು ಭಗವಂತನ ಕುರಿತಾಗಿ ಉದಾಸೀನರಾಗಿದ್ದಾರೋ ಅವರ ಕುರಿತಾಗಿ ಈ ಮಾತು ಹೊರಟೇ ಇಲ್ಲ. ಪ್ರಸಂಗವನ್ನು ನೋಡಿಕೊಂಡು ನಾವು ಅರ್ಥವನ್ನು ಬರಿಬೇಕಾಗುತ್ತೆ. ಪ್ರಸಂಗ ಭಗವದ್ ಭಕ್ತರ ಕುರಿತಾಗಿ ಬಂದಿದೆ. ಯಾರು ಭಗವದ್ ಭಕ್ತರೇ ಅಲ್ವೋ ಅವರ ಶುಶ್ರೂಷೆ ಅನ್ನೋದು ಅಧರ್ಮದ ಕಾರಣ ಅನ್ನೋದು ಅಸಕೃತ್. ಇದೇ ಭಾಷ್ಯದಲ್ಲೇ ಭಗವತ್ಪಾದರು ಹೇಳಿದ್ದಾರೆ. ಆದ್ದರಿಂದ ಉತ್ತಮ ಮಧ್ಯಮ ಆದವರು ಅಂತಂದ್ರೆ ಉದಾಸೀನರಾಗಲಿ ವಿಮುಖರಾದವರನ್ನಾಗಲಿ ತಗೊಳ್ತಿಲ್ಲ, ಭಗವದ್ ಭಕ್ತರನ್ನು ತಗೊಳ್ಬೇಕು. ಇಷ್ಟು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಅವ್ರು ಯಾರೇ ಆಗಿರ್ಲಿ, ಅಪರೋಕ್ಷ ಜ್ಞಾನ ಬೇಕಾದಲ್ಲಿ ಕೆಲವೊಮ್ಮೆ ಇದನ್ನು ನಾವು ಜ್ಞಾನಿಗಳ ಚರಿತ್ರೆಯಲ್ಲೂ ಕಾಣ್ತೀವಿ. ಇದ್ದವರನ್ನೇ ಹೋಗಿ ಹುಡುಕೊಂಡೋಗಿ ಅನುಗ್ರಹ ಮಾಡ್ತಾರೆ ಎಷ್ಟೋ ಬಾರಿ. ತುಂಬಾ ಅಧಮರೇ ಅಪರೋಕ್ಷ ಜ್ಞಾನಿಗಳಲ್ಲಿ, ಇಲ್ಲಿ ಬಿದ್ದ ಜೀವರಾಶಿಗಳಲ್ಲಿ. ಅಷ್ಟೇ ಯಾಕೆ, ನಮಗೆ ಈ ಗ್ರಂಥಗಳನ್ನೆಲ್ಲ ಬರ್ಕೊಟ್ರಲ್ಲ ಆಚಾರ್ಯರು ರಾಯರು, ಇವೆಲ್ಲ ಏನು ಮೇಲಿಂದ ಇಳಿದು ಬಂದವರು. ವಾಸ್ತವಿಕವಾಗೇನೆ ಸತ್ಯಲೋಕದಿಂದ ಇಳಿದು ಬಂದರು, ಭಾಷ್ಯಾದಿಗಳನ್ನು ಬರ್ಕೊಟ್ರು. ಇವರೆಲ್ಲ ಏನು ವಾತ್ಸಲ್ಯ, ನಮ್ಮ ಮೇಲೆ ಕಾರುಣ್ಯದಿಂದಾಗಿ ಮಾಡಿಕೊಟ್ಟಿದ್ದು. ಇದು ಒಂದು ರೀತಿ ಏನು ಜಗತ್ತಿಗೆ ತೋರಿಸ್ಕೊಟ್ರವರು. ನೀವು ಕೂಡ ನಿಮಗಿಂತ ಕೆಳಗೆ ಯಾರಿದ್ದಾರೋ ಅವ್ರ ಕೆಳಗಿರ್ಲಿ ಬಿಡು ಅಂತ ಹೇಳಿ ಅವ್ರ ತಲೆ ಮೇಲೆ ತುಳಿದು ಹೋಗೋದಲ್ಲ. ಲೋಕದಲ್ಲಿ ತುಂಬಾ ಇದ್ದಾರೆ ಈ ರೀತಿಯಾಗಿ. ಯಾರು ನಮ್ಮ ಸಾಧನ ಮಾರ್ಗದಲ್ಲಿ ಆಸಕ್ತರಾಗಿಲ್ಲ ಅಂಥವರನ್ನು ನೋಡಿ ಹೇಸಿಗೆ ಪಟ್ಟಕೋಬಾರದು. ಅವನು ಸಾತ್ವಿಕನಾಗಿ ಏನಾದ್ರೂ ಕೇಳಕ್ ಬಂದ ಅಂತಂದ್ರೆ ನೀ ಏನು ಮಾಡ್ತಾ ಇಲ್ಲ, ಹೋಗಿ ನಿನ್ ಜೊತೆ ಮಾತಾಡಲ್ಲ ಅನ್ಬಾರ್ದು. ಕೇಳ್ತಿದ್ದಾರಲ್ಲ ಒಳ್ಳೆ ವಿಚಾರಗಳನ್ನ, ಸಜೀವ ಇರಬಹುದು. ಆದ್ದರಿಂದ ಇವನಿಗೆ ಏನಾದ್ರೂ ನಾಲ್ಕಾರು ಒಳ್ಳೆ ವಿಷಯ ತಿಳಿಸೋಣ ಅನ್ನೋ ಮಾನಸಿಕ ಆಂತರ್ಯ ಇರಬೇಕು. ಯಾರು ವಿದ್ರೋಹಿಗಳಿದ್ದಾರೋ ಅವ್ರನ್ನ ಸುತರಾಮ್ ಕಣ್ಣೆತ್ತು ನೋಡಬಾರ್ದು. ಅವ್ರ ಶುಶ್ರೂಷೆ ನಾರಕಾದಿಗಳಿಗೆ ಕಾರಣ. ಆ ಅಭಿಪ್ರಾಯದಲ್ಲಿ ಬಂದಿರೋ ಶ್ಲೋಕ ಇದೆ. ಇದನ್ನ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತ ಯಾರಿರ್ತಾರೋ ಅವರು ಮಾಡಲೇಬೇಕು. ಅಂದ್ರೆ ಏನ್ ನಮಗೆ ತಿಳಿಸ್ಕೊಡ್ತಾರೆ, ನಿನಗೆ ಅಪರೋಕ್ಷ ಆಗಬೇಕಲ್ವಾ? ಅಪರೋಕ್ಷ ಅಂದ್ರೆ ನಿನ್ನ ಹೃದಯ ಕಮಲದಲ್ಲಿ ಪರಮಾತ್ಮ ಕಾಣಬೇಕಲ್ವಾ? ಅದಕ್ಕೋಸ್ಕರ ನಿನ್ನ ತಪನ ಎಷ್ಟೆಷ್ಟು ಇರಬೇಕು ಅಂದ್ರೆ, ಯಾರಾದ್ರೂ ಆಗಲಿ ಭಗವದ್ ವಿಚಾರಾದಿಗಳನ್ನ ಕೇಳಬೇಕಂತ ಆಸಕ್ತಿ ಪಟ್ರೆ ನೀನ್ ನಡಿಬೇಕು ಮುಂದೆ. ನಿನಗೆ ತಿಳಿಸ್ಕೊಡ್ತೀನಿ ನಾನು ಅಂತ ಇರ್ಬೇಕು ಕೇಳಿದವರಿಗೆ, ಮತ್ತೆ ಜಿಜ್ಞಾಸುಗಳಿಗೆ. ಯಾಕಂದ್ರೆ ಶಾಸ್ತ್ರಾದಿಗಳನ್ನ ಊರು ತುಂಬಾ ಆವಿಷ್ಕಾರ ಮಾಡ್ಕೊಂಡು ಹೋಗೋದಲ್ಲ. ಇದನ್ನ ನಿಷೇಧನೂ ಮಾಡಿದ್ದಾರೆ. ಅನಾವಿಷ್ಕರವನ್ನನ್ವಯ ಅಂತ ಹೇಳಿ ನಿಷೇಧನೂ ಮಾಡಿದ್ದಾರೆ. ಯಾರು ಜಿಜ್ಞಾಸುಗಳಾಗಿ ಬರ್ತಾರೋ ಅವ್ರು ಯಾರೇ ಆಗಿರ್ಲಿ, ದೊಡ್ಡವ್ರು ಯಾರಾದ್ರೂ ಬಂದು ನಾ ಹೇಳ್ತೀನಿ ಅಥವಾ ನೀ ಹೇಳು ನಾ ಕೇಳ್ತೀನಿ ಅಂತಂದ್ರೆ ಅವ್ರ ಮುಂದೆ ಒಪ್ಪಿಸ್ಬೇಕು. ಸ್ವಾಮಿ ನಿಮ್ ಮುಂದೆ ಒಪ್ಪಿಸಿದ್ರೆ ನಮ್ಮ ವಾಕ್ ಶುದ್ಧಿ ಆಗತ್ತೆ. ಸಮಾನರ ಸ್ನೇಹಿತರು ಯಾರಾದ್ರೂ ಬಂದ್ರೆ ಅವರಿಗೆ ಅವಶ್ಯವಾಗಿ ವಿಚಾರ ವಿನಿಮಯಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕಲ್ಲಿ. ಅಧಮರು ಬಂದ್ರೆ ನೀನು ಉದ್ಧಾರಕ್ಕೆ ಕಾರಣರಾಗಲಿ ಅಂತ ಹೇಳಬೇಕು ವಿಷಯ. ಅಂದ್ರೆ ಬಂದಂತಹ ವ್ಯಕ್ತಿ ಯಾರೇ ಆಗಿರ್ಲಿ ಅಂದ್ರೆ ಯಾರಾದ್ರೂ ಆಗಿರ್ಲಿ ಅಂತಲ್ಲ, ಭಾಗವತ ಮಾರ್ಗದಲ್ಲಿರುವ ವೈಷ್ಣವ ಮಾರ್ಗದಲ್ಲಿರುವ ವ್ಯಕ್ತಿ ಉತ್ತಮನೇ ಆಗಿರ್ಲಿ, ಮಧ್ಯಮನೇ ಆಗಿರ್ಲಿ, ಅಧಮನೇ ಆಗಿರ್ಲಿ, ಅವರ ಶುಶ್ರೂಷೆ ಅರ್ಥಾತ್ ಭಕ್ತಿ ಸಖ್ಯ ವಾತ್ಸಲ್ಯ ರೂಪವಾದಂತಹ ಅಂಶ ಅಪರೋಕ್ಷ ಜ್ಞಾನ ಪಡಿಬೇಕು ಅಂದ್ಕೊಂಡವರಿಗೆ ಅವಶ್ಯ ಕರ್ತವ್ಯ. ಯಾತಕ್ಕೋಸ್ಕರ? ಅವನಿಗೋಸ್ಕರ. ನೋಡ್ರಿ ಚೆನ್ನಾಗಿದೆ. ವೈಷ್ಣವನಿಗೋಸ್ಕರ ಅಂತಂದ್ರೆ ಏನು? ಅದು ವಿಷ್ಣು ಸಂಬಂಧ ಇದೆ. ಅವನಿಗೋಸ್ಕರ ನಾವು ಮಾಡ್ತಿರೋದು ಅಂತ ಇದೆ. ಈ ಅಭಿಪ್ರಾಯದಲ್ಲಿ ಆಚಾರ್ಯರಲ್ಲಿ ವ್ಯಾಖ್ಯಾನ ಕೊಡ್ತಾರೆ. ಅಪರೋಕ್ಷ ಜ್ಞಾನ ಪಡಿಬೇಕಂತ ಹೀಗಿರಬೇಕು.
ಪಡೆದಾಯ್ತು ಅಪರೋಕ್ಷ ಜ್ಞಾನ, ನಾ ಏನ್ ಮಾಡ್ಲಿ ಮತ್ತೆ ಬಿಟ್ಬಿಡೋಣ ಎಲ್ಲರನ್ನು? ಇಲ್ಲ. ಅದಕ್ಕೆ ರಾಯರು ಬರೀತಾರೆ, ಅವರು ಕೂಡ ಉತ್ತಮರು ಯಾರಿದ್ದಾರೋ ಅವರು ಸೇವೆ ಮಾಡಲೇಬೇಕು. ಅದವರು ಮಧ್ಯಮರು ಮಾಡದೇ ಇದ್ರು ನಡೆಯುತ್ತೆ ಅವರಿಗೆ. ಅದಕ್ಕೆ ತಾನೇ ದೇವತೆಗಳು ಕೂಡ ಅವರೊಂದು ಉತ್ತಮರು ಯಾರೋ ಮುಖ್ಯ ಪ್ರಾಣ ದೇವರು ಮುಂತಾದವರು ಸೇವೆಯನ್ನು ಮಾಡ್ತಾನೆ ಇರ್ತಾರೆ. ವಾಯುಸ್ತುತಿಯಲ್ಲಿ ಹೇಳ್ತಾರಲ್ಲ, ಉತ್ಕಂಠ ಕುಂಠ ಪುರಾಹೃದ ವಿದಿತ ಜಸ್ಸರ ಸೇವಾನುವಿದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಗತಮೋ ಮುನಿರತ್ನಾವಲೀನ ಭಕ್ತ್ಯುದ್ರೇಕಾವಗಾಢ ಪ್ರಕಟನ. ವಾಯುದೇವರು ಇಟ್ಟ ಪಾದಪೀಠಕ್ಕೆ ಹೋಗಿ ತಮ್ಮ ಕಿರೀಟದಿಂದ ಘಟ್ಟಿಸಿ ನಮಸ್ಕಾರ ಮಾಡ್ತಾರಲ್ಲ, ಇದೇ ಶುಶ್ರೂಷ. ಇನ್ನೇನ್ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಅವ್ರ ಕರ್ತವ್ಯ ಯಾಕೆ ಮಾಡ್ತಾರೆ? ಅದು ಕರ್ಮಯೋಗ. ಅವರಿಗೆ ದೊಡ್ಡವರ ಸೇವೆಯನ್ನು ಮಾಡೋದು ಅವರಿಗೆ ಕರ್ಮಯೋಗ, ಅಪರೋಕ್ಷ ಜ್ಞಾನಿಗಳಿಗೆ. ಅವರ ಮಧ್ಯಮರು ಮತ್ತು ಅಧಮರು ಯಾರಿರ್ತಾರೋ ಅವರ ಶುಶ್ರೂಷೆ ಮಾಡಲೇಬೇಕನ್ನೋ ನಿಯಮ ಇಲ್ಲ, ಅವ್ರು ಮಾಡೋದೂ ಇಲ್ಲ. ಭಗವಂತನ ಸೇವೆ ಅಂತಲೇ ಅಲ್ಲೂ ಮಾಡ್ತಾರೆ. ಆದರೆ ಇವ್ರು ಇರ್ತಾರಲ್ಲ, ಯಾರು ಅಪರೋಕ್ಷ ಜ್ಞಾನ, ಅವ್ರು ಮಾಡಲೇಬೇಕಂತ ಅದನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಏನ್ ಹೇಳಿದ್ದು? ಆರುಕ್ಷೋ ಮುನೆ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಎಲ್ಲರ ಸೇವೆಯನ್ನು ಮಾಡಬೇಕು ಅನ್ನೋ ಶಬ್ದಕ್ಕೂ ಅರ್ಥ ಎಲ್ಲ ವಿಷ್ಣುವರ ಸೇವೆಯನ್ನು ಮಾಡಬೇಕು ಅನ್ನೋದ್ರಲ್ಲೇ ತಾತ್ಪರ್ಯ ಹೊಂದುತ್ತೆ ಅನ್ನೋದನ್ನ ಮರೆಗಂಡು ಪರಮಾತ್ಮ ಹೀಗೆ ಹೇಳ್ತಾನೆ. ಹೀಗಿರಬೇಕು ಅಪರೋಕ್ಷ ಜ್ಞಾನವನ್ನು ಪಡೆಯೋನು ಕರ್ಮಯೋಗ. ಆ ಕರ್ಮಯೋಗವನ್ನ ಯಾರು ಮಾಡ್ತಿರ್ತಾರೋ ಅವನು ಧ್ಯಾನ ಯೋಗಕ್ಕೆ ಅಧಿಕಾರಿ. ಹೇಗಿರ್ತಾರ ಧ್ಯಾನ ಯೋಗಿ? ಅದನ್ನು ತಿಳಿಸ್ತಾರೆ. ಯದಾ ಹಿ ನೇಂದ್ರಿಯ ಆರ್ಥೇಷು ನ ಕರ್ಮಸ್ವನುಸಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಅವನು ಯೋಗಾರೂಢ. ಯೋಗಾರೂಢ ಅಂದ್ರೆ ಅಪರೋಕ್ಷ ಪದವಿಯನ್ನ ಪಡೆದವ, ಅವನ ಅಪರೋಕ್ಷ ಜ್ಞಾನಿ. ಸರಿಯಾಗಿ ಕರ್ಮಯೋಗವನ್ನು ಮಾಡ್ತಾ ಇರ್ತಾರಲ್ಲ, ಹೇಗಿರ್ತಾರೆ ಗೊತ್ತಾ ಅಪರೋಕ್ಷ ಜ್ಞಾನಿ? ಲಕ್ಷಣವನ್ನು ಕೊಡ್ತಾರೆ ಮಂತ್ರಾಲಯ ಪ್ರಭುಗಳು. ಹೇಗೆ ಅಂತಂದ್ರೆ, ಕೃಷ್ಣ ಅಂದಿದ್ದೇನಿಲ್ಲಿ, ಯದಾಹಿ ನ ಇಂದ್ರಿಯಾರ್ಥೇಶು ಅನುಸಜ್ಜತೆ, ವಿಷಯಗಳಲ್ಲಿ ಅನಾಸಕ್ತನಾಗಿರ್ತಾನೆ ಮೊದಲನೇ. ಆಮೇಲೆ ನಕರ್ಮ ಸ್ವನುಸಜ್ಜತೆ, ಕರ್ಮದಲ್ಲಿ ಅನಾಸಕ್ತಿಯನ್ನು ಹೊಂದಿರ್ತಾನೆ. ವಿಷಯದಲ್ಲಿ ಆಸಕ್ತಿ ಇಲ್ಲ, ಕರ್ಮದಲ್ಲಿ ಆಸಕ್ತಿ ಇಲ್ಲ, ಅವನ ಅಪರೋಕ್ಷ ಜ್ಞಾನಿ. ಅದೇನು ಸ್ವಾಮಿ, ಕರ್ಮದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಕರ್ಮ ಮಾಡ್ತಿಲ್ಲ ಅಂತ ಅರ್ಥ. ಕರ್ಮ ಮಾಡ್ತಿಲ್ಲ ಅಂದ್ರೆ ಬೈದು ಬಿಟ್ಟಿದೀಯ ನೀನೇ ಹಿಂದೆ, ನನಗಗ್ದರ್ ನಚಾಕ್ರಿಯ ಅಂತ ಹೇಳಿ. ಅದಕ್ಕೇನು ಅರ್ಥ? ದೇವರೇ ಬಿಡಿಸ್ದ, ಹೌದು ತಪ್ಪಾಗಿ ತಿಳ್ಕೊಳ್ತೀರಾ ಅಂತ ಹೇಳಿ. ಕರ್ಮದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಏನರ್ಥ? ಸರ್ವ ಸಂಕಲ್ಪ ಸನ್ಯಾಸಿ ಅಂತ ಬರುತ್ತೆ. ಬಹಳ ಅರ್ಥವತ್ತಾದ ಶಬ್ದ ಇದು. ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂತಂದ್ರೆ ಸರ್ವ ಸಂಕಲ್ಪ ಸನ್ಯಾಸಿ. ಯಾವ ಕರ್ಮ ಮಾಡಿದ್ರು ಅವರಿಗೆ ಸಂಕಲ್ಪ ಇರಲ್ಲ ಅಂತ. ಏನರ್ಥ ಅದಕ್ಕೆ? ಸಂಕಲ್ಪ ಮಾಡದೆ ಹೆಂಗ್ರಿ ಕರ್ಮ ಮಾಡ್ತಾರೆ? ನಾವು ಶುಭಾಭ್ಯಾಮ ಅಂತ ಪ್ರಾರಂಭ ಆಗುತ್ತೆ. ಅವ್ರು ಸಂಕಲ್ಪನೆ ಮಾಡಲ್ಲ, ಬರೀ ಕೆಲಸ ಮಾಡ್ತಾರ? ಹಾಗರ್ಥ ಅಲ್ಲ. ಸಂಕಲ್ಪ ಅಂತಂದ್ರೆ ಮಮತೆಯನ್ನು ಬಿಡೋದು ಅಂತ ಅರ್ಥ. ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಅವರು ಮಮತೆಯನ್ನು ಇಟ್ಕೊಳ್ಳಲ್ಲ. ಅಂದ್ರೆ ಏನ್ ಮಾಡೋದು ಅದು ನಾ ಮಾಡದೆ ಅಂತ ಹೇಳೋದು. ಅದು ಕೂಡ ನಮಗೆ ಕಷ್ಟ ಅನ್ಸುತ್ತೆ. ಮಧ್ವಿಜಯದಲ್ಲಿ ಆಚಾರ್ಯ ಏನಂತಾರೆ, ವೇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಮಾತೃ ದೇಹಿ ವರ್ಣ ಏದಸ್ಯ ಕೋನು ಅಂತಾರೆ. ನಂತರ ಯಾರು ವೇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅಂದ್ಬಿಡ್ತಾರೆ ಆಚಾರ್ಯ ಒಂದ್ ಕಡೆ. ಅಮರಾವತಿ ಮುಂತಾದವ್ರ ಜೊತೆ ವಾಕ್ಯಾರ್ಥವನ್ನು ಮಾಡಬೇಕಾದ್ರೆ ವೇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು ಉಡುಪಿಯಲ್ಲಿ. ವೇದ ವ್ಯಾಖ್ಯಾ ವೇದವೇದಿ ಚಕಾರ ಅಂತ ಬರುತ್ತೆ. ವೇದಕ್ಕೆ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಆ ಷಡ್ಶಾಸ್ತ್ರಗಳನ್ನು ಷಡಂಗಗಳನ್ನ ಸರಿಯಾದ ರೀತಿಗೆ ಹೊಂದಿಸಿ ವ್ಯಾಖ್ಯಾನವನ್ನು ಮಾಡ್ತಾ ಒಂದು ಮಾತಂತಾರೆ, ಮಾತೃ ದೇಹಿ ವರ್ಣೇನಸ್ಯ ಗೋರು. ನನ್ನಂತವನಲ್ಲದೆ ಇನ್ಯಾರಿಗನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಯಾರಿಗಾಗತ್ತೆ ಈಗ ವರ್ಣನೆ ಮಾಡಕ್ಕೆ ಅಂದ್ಬಿಟ್ಟಿದ್ದಾರೆ. ಮತ್ ನಾನು ಅಂತ ಅಂದ್ಬಿಟ್ರಲ್ಲ ಆಚಾರ, ನಂತರ ಯಾರು ಮಾಡ್ತಾರೆ ನಿನ್ಬಿಟ್ರಲ್ಲ. ಇನ್ನ ಚೆನ್ನಾಗಿ ತಿಳಿಸ್ತಾರೆ ರಾಯರು. ನಾನು ಅಂತ ಹೇಳಿ ಎಲ್ಲಿ ಕರ್ಮದಲ್ಲಿ ಮಮತೆಯನ್ನು ಇಡ್ತಾರೋ ಆ ಮಮತೆಯೂ ಭಗವದಧೀನ ಅಂತ ತಿಳ್ಕೊಂಡು ಅವರು ಮಮತ್ವವನ್ನು ಇಡ್ತಾರೆ. ನಾ ಮಾಡದೆ ಅಂತ ಹೇಳಲೇಬೇಕಲ್ಲ, ಇನ್ಯಾರು ಮಾಡಿದ್ದು? ನನ್ನ ಕರ್ತೃತ್ವಕ್ಕೆ ಪರಮಾತ್ಮನ ಕರ್ತೃತ್ವ ಸೇರಿಸಿ ಸುತ್ತ ಇರುತ್ತೆ. ನಾ ಮಾಡದೆ ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳೇನಾದ್ರು ಶಬ್ದ ಆಡಿದ್ರೆ, ಕರ್ಮದಲ್ಲಿ ಮಮತೆಯನ್ನಿಟ್ಟರು ಆ ಮಮತೆಯು ಭಗವದಧೀನ ಅನ್ನುವ ಪರಿಜ್ಞಾನ ಇಟ್ಟುಕೊಂಡು ಯಾರಿಗಿರ್ತಾರೋ ಅವರಿಗೆ ಕರ್ಮದಲ್ಲಿ ಆಸಕ್ತಿಯೇ ಇರಲ್ಲ. ವಿಷಯದಲ್ಲಂತೂ ಆಸಕ್ತಿ ಬರೋದೇ ಇಲ್ಲ. ಯದ್ಯಪಿ ಇದು ಬರೀ ಅಪರೋಕ್ಷ ಜ್ಞಾನಿಗಳು ಮಾತ್ರ ಮಾಡಬೇಕಂತಿಲ್ಲ, ನಾವು ಮಾಡಬೇಕು. ಆದರೆ ನಾವೆಲ್ಲ ಪ್ರಯತ್ನ ಪಟ್ಟು ಮಾಡ್ತೀವಿ. ಅವ್ರು ಹೇಗಿರ್ತಾರೆ?
ಅಪ್ರಯತ್ನೇನ ಅಂತಂತಾರೆ. ಅವ್ರು ಯಾವ ಪ್ರಯತ್ನ ಇಂದ ಮಾಡ್ತಾರೆ. ನಮಗೆ ಡೆಫಿನೇಷನ್ ಬೇಕಲ್ಲ. ಅಪರೋಕ್ಷ ಜ್ಞಾನಿ ಡೆಫಿನೇಷನ್ ಏನು ಅಂತ ಹೇಳಿ ರಾಯರ್ ಚೆನ್ನಾಗಿ ಅದನ್ನು ಡಿಫೈನ್ ಮಾಡ್ತಾರೆ. ಅಪರೋಕ್ಷ ಜ್ಞಾನಿ ಯಾರು ಗೊತ್ತೇನು? ಭಗವದಧೀನತಾ ಜ್ಞಾನೇನ ಹೇತುನಾ ಕರ್ಮಸ್ವನಾಸಕ್ತತ್ವೇ ಸತಿ ಅಪ್ರಯತ್ನೇನ ಶಬ್ದಾದಿ ವಿಷಯೇಶ್ವರಾಸಕ್ತತ್ವಂ ಅಪರೋಕ್ಷ ಜ್ಞಾನಿತ್ವಂ ಅಂತಂತಾರೆ. ಇವೆಲ್ಲ ನಾವು ಶಾಸ್ತ್ರದ ಪರಿಚಯ ಇಟ್ಕೊಂಡಾಗ ಬಹಳ ಖುಷಿ ಆಗುತ್ತೆ. ಲಕ್ಷಣ ಯಾಕೆ ಹೇಳ್ತಾರೆ? ಆ ಒಂದು ಅಂಶ ಅವನ ಮಾತ್ರ ಬರಬೇಕು, ಬೇರೆ ಕಡೆ ಬರಬಾರದು ಅನ್ನೋದನ್ನ ತಿಳಿಸಕ್ಕೆ ಹೇಳ್ತಾರೆ. ಅವನ ಪರಿಚಯಕ್ಕೆ ಮತ್ತು ವ್ಯವಹಾರಕ್ಕೋಸ್ಕರವಾಗಿ ಲಕ್ಷಣ. ವಾಯು ಅಂದ್ರೆ ಯಾವುದು? ಯಾವುದಕ್ಕೆ ರೂಪ ಇರಲ್ಲ, ಆದ್ರೆ ನಮಗೆ ಸ್ಪರ್ಶಕ್ಕೆ ಅನುಭವಕ್ಕೆ ಬರ್ತಾ ಇರುತ್ತೋ ಅದು ವಾಯು. ಬರೀ ಸ್ಪರ್ಶಕ್ಕೆ ಅನುಭವ ಬರೋದು ವಾಯು ಅಂತ ಹೇಳಿದ್ರೆ ಏನ್ ಸಮಸ್ಯೆ? ಹಾಗಾದ್ರೆ ಪೀಠನೂ ನಾವು ಸ್ಪರ್ಶ ಆಗ್ತಿದೆಯಲ್ಲ, ಪೀಠ ವಾಯುನ ಆಗಲ್ಲ. ಅದಕ್ಕೇನು ಹೇಳಬೇಕು? ರೂಪ ಇರಬಾರ್ದು, ಜೊತೆಗೆ ಸ್ಪರ್ಶವೂ ಇರಬೇಕು ಅಂತ. ರೂಪನೂ ಇರಬಾರ್ದು, ಪೀಠಕ್ಕೆ ರೂಪ ಇದೆ, ಹಾಗಿದ್ರೆ ಬರೀ ರೂಪ ಇರಬಾರ್ದು ಅಂತ ಅಂದ್ಬಿಡು. ಕಾಲ, ಆಕಾಶ, ಮನಸ್ಸು ಇದಕ್ಕೂ ರೂಪ ಇಲ್ಲ, ಕಲರ್ ಇಲ್ಲ, ಅದು ವಾಯುನ ಇಲ್ಲ. ಇಲ್ಲ, ಸ್ಪರ್ಶ ಇರಬೇಕು ಅಂದ್ರೆ ರೂಪವೂ ಇರಬಾರ್ದು, ಸ್ಪರ್ಶನೂ ಇರಬೇಕು ಅಂದ್ರೆ ಅದು ವಾಯು. ಅಂದ್ರೆ ಒಂದು ಯಾಕೆ ಇದನ್ನು ಹೇಳ್ತೀವಿ? ಲಕ್ಷಣ ಪರಿಸ್ಪಷ್ಟವಾದ ಅದರ ಪರಿಚಯ ಆಗಲಕ್ಕೆ ಮತ್ತು ವ್ಯವಹಾರಕ್ಕೆ ಅದು ಕಾರಣ ಆಗತ್ತೆ. ಇದನ್ನು ನೋಡಿ ಯಾರು ನಾಳೆ ವ್ಯವಹಾರ ಮಾಡಬಾರ್ದಲ್ಲ. ಪೀಠವನ್ನು ನೋಡಿ ಯಾವ ಪದಾರ್ಥವನ್ನು ಉದ್ದೇಶವಾಗಿ ಇಟ್ಕೊಂಡಿದ್ದೀವೋ ಅದರ ಉದ್ದೇಶದಲ್ಲೇ ವ್ಯವಹಾರ ಆಗ್ಬೇಕಲ್ಲ. ಅದಕ್ಕೆ ಈ ಲಕ್ಷಣ ಎಲ್ಲ ಹೇಳ್ತಾರೆ. ಹಾಗೆ ಅಪರೋಕ್ಷ ಜ್ಞಾನಿ ಯಾರು ಅಂತ ಪ್ರಶ್ನೆ. ಅದಕ್ಕೆ ರಾಯರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅಪರೋಕ್ಷ ಜ್ಞಾನಿ ಯಾರು ಗೊತ್ತಾ? ಕರ್ಮ ಮಾಡಬೇಕಾದರೆ ಆ ಕರ್ಮದಲ್ಲಿಯೂ ಬರುವ ಮಮತೆಯೂ ಭಗವದಧೀನ ಅಂತ ಗೊತ್ತಿದ್ದು ಯಾರು ವಿಷಯಾದಿಗಳಲ್ಲಿ ಕರ್ಮದಲ್ಲಿ ಆಸಕ್ತನಾಗಲ್ವೋ ಅಥವಾ ಕರ್ಮದಲ್ಲಿ ಅನಾಸಕ್ತಿಯನ್ನು ಹೊಂದಿರ್ತಾನೋ. ಬಹಳ ಚೆನ್ನಾಗಿದೆ, ಉದ್ದ ಡೆಫಿನೇಷನ್ ಇದು. ಒಂದೊಂದು ಶಬ್ದಕ್ಕೂ ಅರ್ಥ ಇದೆ. ಕೆಲಸ ಮಾಡ್ಬೇಕಾದ್ರೆ ಮಮತೆ ಬರುತ್ತೆ, ನಾ ಮಾಡಿದ್ದು ಅಂತ ಬಿಡ್ತೀವಿ. ನಾವಂತೂ ಪರಮ ಹೋಪ್ಲೆಸ್ ಇರ್ತೀವಿ ಅಂತ ತಿಳ್ಕೊಳ್ರಿ ಎಲ್ರು. ನಾ ಮಾಡಿದ್ದು ಅಂದ್ರೆ ಅದು ನಾನು, ನಂದೇ, ನನ್ನ ಕರ್ತೃತ್ವನೇ, ಮಮತೆ ಅಂತ ಸುತರಾಮ್ ನಮ್ದೇ, ಹೀಗೆ ಇರುತ್ತೆ ನಮ್ಮ ತಲೆಯಲ್ಲಿ. ಆದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಹೇಗಿರುತ್ತೆ? ಕರ್ಮಕ್ಕೆ ಸಂಬಂಧಪಟ್ಟ ಮಮತೆ, ಆ ಮಮತೆಯೂ ಕೂಡ ಭಗವಂತನ ಅಧೀನ ಅಂತ ತಿಳ್ಕೊಂಡು ಆ ಕರ್ಮದಲ್ಲಿ ಅವರಿಗೆ ಆಸಕ್ತಿ ಇರಲ್ಲ. ಇದು ಒಂದು ಅಂಶ. ಇದರ ಜೊತೆ ಯಾವ ಪ್ರಯತ್ನವೂ ಇಲ್ಲದೆ ವಿಷಯಾದಿಗಳಲ್ಲಿ ಆಸಕ್ತಿ ಇರಲ್ಲ, ಅನಾಸಕ್ತರಿರ್ತಾರೆ. ನಮಗೂ ವಿಷಯಗಳ ಅನಾಸಕ್ತಿ ಬರುತ್ತೆ, ಬಹಳ ಕಷ್ಟಪಡಬೇಕಾಗತ್ತೆ. ಧ್ಯಾನಾದಿಗಳನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಕೂತ ತಕ್ಷಣ ಬೇಡದೇ ಇರೋದೇ ಬರುತ್ತೆ. ನಾವು ಏನ್ ಮಾಡ್ತೀವಿ? ಪ್ರಯತ್ನ ಪಟ್ಟು ಅದರಿಂದ ಮನಸ್ಸನ್ನ ವಾಪಸ್ ತಗೊಂಡ್ಬರ್ತೀವಿ. ಇದೇ ಪ್ರತ್ಯಾಹಾರ, ಪ್ರತಿ ಆಹಾರ ವಾಪಸ್ ತಗೊಂಡ್ಬರೋದು. ಪ್ರಯತ್ನ ಪಟ್ಟು ಮಾಡ್ತಿರ್ತೀವಿ. ಅಪರೋಕ್ಷ ಜ್ಞಾನಿಗಳು ಹಾಗಲ್ಲ. ಯಾವ ಪ್ರಯತ್ನವೂ ಇಲ್ಲದೆ ವಿಷಯದಲ್ಲಿ ಅನಾಸಕ್ತಿ ಇರುತ್ತೆ. ಬರೀ ಇಷ್ಟೇ ಹೇಳ್ಬಿಟ್ರೆ ಸಾಕ? ಪ್ರಯತ್ನವಿಲ್ಲದೆ ವಿಷಯದಲ್ಲಿ ಅನಾಸಕ್ತಿ. ಇದಕ್ಕೂ ಇದೆ. ಪೀಠ ಯಾವುದ್ರಲ್ಲೂ ಆಸಕ್ತಿ ಹೊಂದಿಲ್ಲ. ಪೀಠ ಜಡ ತಾನೆ, ಆಸಕ್ತಿ ಇಲ್ಲದೆ ಇರೋದಷ್ಟೇ ಅಂದ್ಬಿಟ್ರೆ ಪೀಠದಲ್ಲೂ ಆಗೋಗುತ್ತೆ. ಅದಕ್ಕೆ ಏನು ಹೇಳಬೇಕು? ಮೊದಲನೇದು ಹೇಳಬೇಕು, ಮಮತೆಯನ್ನ ಬಿಟ್ಟು ಪರಮಾತ್ಮನ ಚಿಂತನೆ ಮಾಡೋದು ಆಗಿರ್ಬೇಕು. ಎಲ್ಲಿ? ಮಾಡುವ ಕರ್ಮದಲ್ಲಿ ಅನಾಸಕ್ತನಾಗಿರ್ಬೇಕು. ಹೇಗೆ? ಆ ಕರ್ಮದಲ್ಲಿ ಏನು ಮಮತೆ ಅಂತ ಇವನಿಗೆ ಬರುತ್ತೋ ಅದು ಕೂಡ ಭಗವದಧೀನ ಅಂತ ತಿಳಿದು ನೋಡಿ. ಭಗವದಧೀನ ಅಂತ ತಿಳುವಳಿಕೆ ಬಂತು, ಪೀಠಕ್ಕದು ಬರಲ್ಲ. ನಾವು ಶಾಸ್ತ್ರದಲ್ಲಿ ನುಗ್ಗಿದಾಗ ಎಲ್ಲ ಸ್ಪಷ್ಟತೆಯಿಂದ ತಿಳ್ಕೋಬೇಕಾಗತ್ತೆ. ನಮ್ಮ ಆಚಾರ್ಯ ಹೇಳ್ತಾ ಇದ್ರು, ಪಾಠಕ್ಕೂ ಪ್ರವಚನಕ್ಕೂ ಏನು ವ್ಯತ್ಯಾಸ ಅಂದ್ರೆ ಇದೇ ವ್ಯತ್ಯಾಸ ಇರುತ್ತೆ. ಪ್ರವಚನದಲ್ಲಿ ಅಷ್ಟು ನಾವು ಆಳಕ್ಕೆ ಇಳಿದು ಹೋದ್ರೆ ಮಲ್ಕೊಂಡ್ಬಿಡ್ತಾರೆ, ಹೋಗಕ್ಕಾಗಲ್ಲ. ಆದ್ರೆ ಪಾಠದಲ್ಲಿ ಹೋಗ್ಲೇಬೇಕು ಅಂತ ಹೋಗ್ಬೇಕಂತೆ. ಇದೇ ಪಾಠಕ್ಕೂ ಪ್ರವಚನಕ್ಕೂ ಇರೋ. ಇದು ಲೌಕಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಪ್ರವಚನವೂ ಪಾಠವೇ, ಪಾಠವೇ ಪ್ರವಚನ, ಎರಡಕ್ಕೂ ಬೇರೆ ವ್ಯತ್ಯಾಸ ಏನಿಲ್ಲ. ಪ್ರವಚನ ಪ್ರಕೃಷ್ಟವಾದ ಮಾತು ಅಂತ. ಪ್ರಕೃಷ್ಟ ಅಂದ್ರೆ ಏನು? ಆಳ ಅಗಲ ಇರೋ ಮಾತಂತಾನೆ ಅರ್ಥ. ಆಳ ಹರಟೆಗೆಲ್ಲ ಪ್ರವಚನ ಅಂತ ಅನ್ನೋದೇ ಇಲ್ಲ. ಪಾಠವೂ ಕೂಡ ಹಾಗೆ ಇದ್ರೆ ಅದೇ ಪ್ರವಚನ. ಆದ್ದರಿಂದ
ಹೀಗಿರುತ್ತೆ ಪಾಠ ಅಂತಂದ್ರೆ. ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತ್ತಿಯಲ್ಲಿ ಹೀಗೆ ಬರೆದಿರೋದು ಎಲ್ಲನೂ ಕೂಡ ನಾವು ತಿಳಿದಷ್ಟು ಹೇಳ್ತಿರ್ತೀವಿ ಅಷ್ಟೇ ಇಲ್ಲಿ. ಆದ್ದರಿಂದ ಒಂದೊಂದು ಲಕ್ಷಣವನ್ನು ಕೂಡ ಏನು ನಿಷ್ಕರ್ಷ ಮಾಡಿ ಹೇಳ್ತಾ ಇರ್ತಾರೆ ಮಂತ್ರಾಲಯ ಪ್ರಭುಗಳು. ಅಪರೋಕ್ಷ ಜ್ಞಾನಿ ಅಂದ್ರೆ ಇವನೇ, ಹೀಗಿದ್ರೆ ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಎಲ್ಲರೂ ಮಾತಾಡ್ತಿರ್ತೀವಲ್ಲ, ಇವ್ರ ಅಪರೋಕ್ಷ ಜ್ಞಾನಿ, ಅವರ ಅಪರೋಕ್ಷ ಜ್ಞಾನಿ, ಹಾಗೆ ಹೀಗೆಲ್ಲ ನಮ್ಗೆ ಡೆಫಿನೇಷನ್ ಬೇಕಲ್ಲ. ಈಗ ನೋಡ್ರಿ, ಎಲ್ಲ ಗಾಳಿ ಅಂದ್ರೆ ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತೆ, ಯಾಕೆ ಸರಿಯಾಗಿರೋ ಲಕ್ಷಣ ಇದೆ ನಮಗೆ. ಹಾಗೆ ಅಪರೋಕ್ಷ ಜ್ಞಾನಿ ಇವರು ಅಂತ ಕರಿಬೇಕಾದ್ರೆ ಇಷ್ಟು ಅವರಲ್ಲಿ ಲಕ್ಷಣಗಳು ಇರಬೇಕು, ಅವರ ಅಪರೋಕ್ಷ ಜ್ಞಾನಿ. ಇಂತಹ ಅಪರೋಕ್ಷ ಜ್ಞಾನಿ ಆಗ್ತಾನೆ ಕರ್ಮಯೋಗದಿಂದ ಧ್ಯಾನ ಯೋಗವನ್ನು ಮಾಡಿದವನು ಅಂತ ಪರಮಾತ್ಮ ಅಂತ ಇದ್ದಾನೆ ಇಲ್ಲಿ. ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಆಗ ಯಾವಾಗ ಕರ್ಮಯೋಗವನ್ನು ಮಾಡಿ ಧ್ಯಾನ ಯೋಗವನ್ನು ಮಾಡಿದಾಗ ಯೋಗಾರೂಢಸ್ತದೋಚ್ಯತೆ, ಅವನ ಅಪರೋಕ್ಷ ಜ್ಞಾನಿ ಅಂತ ಆಗ ಆಗ್ತಾನೆ. ಇಷ್ಟು ಆ ಧ್ಯಾನ ಯೋಗಕ್ಕೆ ಉಪೋದ್ಘಾತವನ್ನು ಕೊಟ್ಟು, ಧ್ಯಾನ ಯೋಗ ಅನ್ನೋದಕ್ಕೆ ಅವಶ್ಯ ಬೇಕಾಗಿರುವ ಮುಖ್ಯವಾದ ಸಾಧನೆ ಇದೆ. ಅದು ಯಾವುದು ಅಂತ ಹೇಳ್ತಾರೆ ಇಲ್ಲಿಂದ. ಉದ್ಧರೇ ಆತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಬಹಳ ಚೆನ್ನಾಗಿರೋ ಶ್ಲೋಕ ಇದು. ಉದ್ಧರೇ ಆತ್ಮನಾತ್ಮಾನಂ, ಮೇಲ್ನೋಟದ ಅರ್ಥ ಏನು? ತಾನು ಪುರುಷಾರ್ಥವನ್ನು ಹೊಂದಬೇಕಾದರೆ ತಾನೇ ಅದಕ್ಕೆ ಸಹಕಾರಿ. ಆದ್ದರಿಂದ ನಾತ್ಮಾನಂ ಅವಸಾದಯೇ, ತನ್ನಿಂದಲೇ ತನ್ನನ್ನು ತಾನು ಹಾಳು ಮಾಡ್ಕೋಬಾರದು. ಯಾಕೆ? ಆತ್ಮೈವ ಹ್ಯಾತ್ಮನೋ ಬಂಧು, ತನಗೆ ತಾನೇ ಬಂದು ಹಾಳು ಮಾಡ್ಕೊಂಡಾಗ ತನಗೆ ತಾನೇ ಶತ್ರು. ಸ್ವಲ್ಪ ವಿಚಾರ ಮಾಡಿ ನೋಡೋಣ, ಏನು ಅರ್ಥ ಬರುತ್ತೆ ಸಾಮಾನ್ಯವಾಗಿ ಹೀಗೆ ನೋಡಿದಾಗ. ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು, ತನಗೆ ತಾನೇ ಉದ್ಧಾರಕ, ತನಗೆ ತಾನೇ ನಾಶಕ ಅಂತ ಹೇಳಿದಾಗ ಲೋಕದಲ್ಲೂ ಹೀಗೆ ಹೇಳ್ತಾರೆ. ಅವ್ರಿಗೆ ಅವನೇ ಕಾಪಾಡ್ಕೋಬೇಕು ಅಂದ್ರೆ ಏನು? ಪರೀಕ್ಷೆಯಲ್ಲಿ ಪರೀಕ್ಷೆ ಆಗ್ತಾ ಇರುತ್ತೆ, ಯಾರು ಅವ್ರಿಗೆ ಹೆಲ್ಪ್ ಮಾಡಲ್ಲ ಕಾಪಿ ಹೊಡಿಲಿಕ್ಕೆ. ಅವಾಗ ಏನ್ ಮಾತಾಡ್ತಾರೆ? ಅವ್ರಿಗೆ ಅವನೇ ಕಾಪಾಡ್ಕೋಬೇಕು ಅಂದ್ರೆ ಏನರ್ಥ? ಅವನೇ ಯೋಚನೆ ಮಾಡಿ, ಅವನೇ ತನ್ನ ಕೈಗಳನ್ನ ಬಳಸಿ ಬರೆಯೋದೇ ಅಲ್ಲಿ ಅವನನ್ನು ಅವರು ಕಾಪಾಡ್ಕೊಳ್ಳೋದು ಅಂತ ಅರ್ಥ ಅಲ್ವಾ? ಅದು ಬಿಟ್ಟರೆ ಬೇರೆ ಇದೆಯಾ? ಅವನನ್ನು ಅವನೇ ಕಾಪಾಡ್ಕೋಬೇಕು ಅಂದ್ರೆ ಇದೇ ತಾನೇ ಅರ್ಥ. ಹಾಗೆ ಇಲ್ಲೂ ಧ್ಯಾನ ಯೋಗಕ್ಕೆ ಸಂಬಂಧಪಟ್ಟ ಮಾತಾಡ್ತಿರೋದ್ರಿಂದ ಅವನಿಗೆ ಅವನೇ ಉದ್ಧಾರಕ ಅಂದ್ರೆ ಏನು? ಅವನಿಗೆ ಅವನ ಮನಸ್ಸೇ ಉದ್ಧಾರಕ. ಉದ್ಧಾರಕ ಅಂದ್ರೆ ಅವನು ಪುರುಷಾರ್ಥವನ್ನು ಪಡಿಲಿಕ್ಕೆ ಕಾರಕ ಅಂತ ಅರ್ಥ. ಅವನಿಗೆ ಅವನ ಮನಸ್ಸೇ ನಾಶಕ ಅಂದ್ರೆ ಅವನಿಗೆ ಅವನ ಮನಸ್ಸೇ ಪುರುಷಾರ್ಥ ಸಿಗದೇ ಇರುವ ಹಾಗೆ ಮಾಡೋದಕ್ಕೂ ಕಾರಕ ಅಂತ ಅರ್ಥ. ಮೇಲ್ನೋಟಕ್ಕೆ ನಾವು ಮಾತಾಡ್ತೀವಲ್ಲ, ಅವನಿಗೆ ಅವನೇ ಕಾಪಾಡ್ಕೋಬೇಕು, ಹಿ ಈಸ್ ಆನ್ ಹಿಸ್ ಓನ್ ಅಂದ್ರೆ ಅವನ ಕೆಲಸ ಅವನೇ ಮಾಡಬೇಕು ಅಂತ. ಅಂದ್ರೆ ಕೆಲಸ ಇಟ್ಟುಕೊಂಡು ಅವನಿಗವನು ಅಂತ ಅರ್ತೀವಿ ನಾವು, ಅದು ಹೊರಗಿಂದ. ಇದು ಒಳಗಿನ ವಿಚಾರ ನಡೀತಾ ಇದೆ, ಧ್ಯಾನ ಮಾನಸ ಪ್ರಕ್ರಿಯೆ. ಆದ್ದರಿಂದ ಏನರ್ಥ? ಅವನ ಮನಸ್ಸೇ ಅವನಿಗೆ ಪುರುಷಾರ್ಥ ಸಿಗೋದಕ್ಕೆ ಕಾರಣ. ಅವನ ಮನಸ್ಸೇ ಅವನಿಗೆ ಪುರುಷಾರ್ಥ ಸಿಗದೇ ಇರುವುದಕ್ಕೂ ಕಾರಣ. ಯಾಕೆ? ಆತ್ಮೈವ ಹ್ಯಾತ್ಮನೋ ಬಂಧು. ಯಾಕೆ ಅಂದ್ರೆ ಈ ಒಂದು ಸಾಧನೆಯ ಮಾರ್ಗದಲ್ಲಿ ಅವನ ಮನಸ್ಸೇ ಅವನಿಗೆ ನಿಜವಾಗಿಯೂ ಉಪಕಾರಕ. ಯಾವ ಉಪಕಾರಕ್ಕದ ಕಾರಣ? ಪುರುಷಾರ್ಥ, ಮೋಕ್ಷವೆಂಬ ಪುರುಷಾರ್ಥಕ್ಕದು ಕಾರಣ. ಆತ್ಮೈವ ರಿಪುರಾತ್ಮನಃ, ಅವನ ಮನಸ್ಸೇ ಅವನಿಗೆ ಮೋಕ್ಷಾದಿ ಪುರುಷಾರ್ಥ ಸಿಗದೇ ಇರೋದಕ್ಕೂ ಕೂಡ ಕಾರಣ. ಅದೇ ಅವನಿಗೆ ಶತ್ರು, ಅದೇ ಅವನಿಗೆ ಮಿತ್ರ. ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಮಿತ್ರ ಆದರೆ ಅದು ಉಪಕಾರ ಮಾಡುತ್ತೆ, ಇವನಿಗೆ ಪುರುಷಾರ್ಥ ಸಿಗುತ್ತೆ. ಶತ್ರು ಆಗಿದ್ರೆ ಅದು ಅವನಿಗೆ ಉಪಕಾರ ಮಾಡಲ್ಲ, ಕೆಳಗೆ. ಇದನ್ನ ಪರಮಾತ್ಮ ಹೇಳಿದ್ದಾರೆ. ಬಹಳ ಚೆನ್ನಾಗಿರೋ ಶ್ಲೋಕ ಇದು. ನೋಡಕ್ಕೆ ಲೋಕದಲ್ಲೂ ಬಳಸ್ತೀವಿ, ಯಾವ ಅಭಿಪ್ರಾಯದಲ್ಲಿ ಬಳಸ್ತೀವಿ ಹಾಗೆ ಬಳಸ್ತೀವಿ. ಆದ್ರೆ ಈ ಶ್ಲೋಕ ಓದೋರು ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಅವನ ಉದ್ಧಾರ ಅವನಿಂದಲೇ ಅಂದ್ರೆ ಏನು? ಅವನಿಂದಲೇ ಅನ್ನೋದಕ್ಕೆ ಗುರುಗಳಿಂದಲ್ಲ, ಹೊರಗಿಂದಲ್ಲ, ಯಾರಿಂದಲ್ಲ, ಶಾಸ್ತ್ರದಿಂದಲ್ಲ, ಯಾರಿಂದಲ್ಲ, ಅವರಿಂದ ಅಂದ್ಬಿಡ್ತಾರೆ. ಹಾಗಾಗತ್ತಾ? ಹಾಗಾಗಲ್ಲ. ಮೇಲಾಗಿ ಈ ಮಾತು ಯಾವ ಪ್ರಸಂಗದಲ್ಲಿ ಬಂದಿದೆ ಅವೆಲ್ಲ ದಾಟ್ಕೊಂಡು ಬಂದವರಿಗೆ ಹೇಳ್ತಾ ಇರೋದು ಈ ಮಾತು. ಹಿಂದೆ 5 ಅಧ್ಯಾಯದಲ್ಲಿ ಕರ್ಮಯೋಗ ಹೇಳಿ ಗುರುಗಳು, ಶುಶ್ರೂಷೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಎಲ್ಲ ಆಗೋಗಿದೆ. ಅದಾದ್ಮೇಲೆ ಈ ಮಾತಾಡ್ತಾ ಇದ್ದಾನೆ. ಎಲ್ಲ ಕಲ್ತಿದೆಯಲ್ವಾ, ಕರ್ಮಯೋಗ ಮಾಡ್ತಿದೀಯಲ್ವಾ, ನಾನಾ ಜನ ಶುಶ್ರೂಷೆ ಮಾಡ್ತಾ ಇದೀಯಲ್ವಾ, ಈಗ ಬಾ ಧ್ಯಾನ ಯೋಗಕ್ಕೆ. ಈಗ ನೀನು ಸಿದ್ಧ ಆಗಿದ್ದೀಯ, ಅಧಿಕಾರಿ ಆಗಿದ್ದೀಯ ಧ್ಯಾನಕ್ಕೆ. ಇವಾಗ ದೇವರು
ನಿನಗೆ ನೀನೇ ಯಾರು ಅಲ್ಲ ಅಂದ್ಬಿಟ್ರೆ ಹಿಂದಿಂದೆಲ್ಲ ಯಾರಿಗೆ ಹಿಡಿತಂತೆ. ಆದ್ದರಿಂದ ಅವೆಲ್ಲ ಇಟ್ಟುಕೊಂಡ ಮೇಲೆ ನಿನ್ನ ಮನಸ್ಸನ್ನ ಬಳಸ್ಕೋ. ಮನಸ್ಸಿನಲ್ಲಿ ಎಲ್ಲ ಚೆನ್ನಾಗಿ ತುಂಬಿಕೊಂಡಿದ್ದೀಯಲ್ವಾ, ಆ ತುಂಬಿದ ಮನಸ್ಸಿನಿಂದ ಯೋಚನೆ ಮಾಡು, ಕೆಲಸ ಮಾಡು, ಧ್ಯಾನ ಮಾಡು. ಯೋಚನೆ ಧ್ಯಾನ ಬೇರೆ ಏನಲ್ಲ. ಇಲ್ಲಿ ಪ್ರಶ್ನೆ ಬರುತ್ತೆ, ಆತ್ಮವೇ ಬಂಧು ಅಂದ್ರೆ ಮನಸ್ಸೇ ಬಂಧು, ಅದೇ ಮನಸ್ಸೇ ಶತ್ರು ಹೇಗಾಗತ್ತೆ? ಒಂದೇ ಪದಾರ್ಥ ಶತ್ರುನು ಮಿತ್ರನು ಹೇಗಾಗತ್ತೆ? ಅದಕ್ಕೆ ತಿಳಿಸ್ತಾರೆ. ಅಥವಾ ಇನ್ನೊಂದು ಅರ್ಥನೂ ಇದೆ ಇದಕ್ಕೆ, ರಾಯರು ಬಿಡಿಸ್ತಾರೆ. ಏನಂತ ಏನ್ ಹೇಳಿದಲ್ಲಿ, ಆ ಉದ್ಧಾರೇ ಆತ್ಮನ ಆತ್ಮಾನಂ ಅಂತಂದ. ಆತ್ಮನಿಂದ ತಾನು ಉದ್ಧಾರವನ್ನು ಪಡಿಬೇಕು ಅಂದ್ರೆ ಏನು? ಪ್ರಸನ್ನನಾದ ಪರಮಾತ್ಮನೇ ಆತ್ಮ. ಪ್ರಸನ್ನನಾದ ಪರಮಾತ್ಮನಿಂದ ತಾನು ಪುರುಷಾರ್ಥವನ್ನು ಪಡಿಬೇಕು. ಆ ಪ್ರಸನ್ನನಾದ ಪರಮಾತ್ಮನೇ ನಿನಗೆ ಮಿತ್ರ. ಇನ್ನದೊಂದು ಉಲ್ಟಾ ಅಲ್ಲೇ ಇದೆ. ಪರಮಾತ್ಮ ಸುಪ್ರಸನ್ನನಾಗದಿದ್ದರೆ ಅವನೇ ನಿನಗೆ ಶತ್ರು ಬಿಟ್ಟಿದ್ದಾರೆ. ನೋಡ್ರಿ, ದೇವರೇ ಮಿತ್ರ, ದೇವರೇ ನಿಮಗೆ ಶತ್ರು. ಎಂಥ ದೇವರು ಮಿತ್ರ? ಪ್ರಸನ್ನನಾದ ಪರಮಾತ್ಮ ಮಿತ್ರ, ಪ್ರಸನ್ನನಾಗದ ಪರಮಾತ್ಮ ಮಿತ್ರ ಅಲ್ಲ. ಅದು ಹೇಳ್ಬಿಟ್ಟು ಅದು ಹೆಂಗ್ರಿ ದೇವರು ನಮಗೆ ಶತ್ರು ಮಿತ್ರ ಅಂದ್ಬಿಟ್ರೆ ಹೇಗೆ ಕೊಡುತ್ತೆ? ಇದು ಪ್ರಶ್ನೆ ಬರುತ್ತಲ್ಲ. ಅದಕ್ಕೂ ತಗೋತಾರೆ, ಬಂಧುರಾತ್ಮ ಮನಸ್ತಸ್ಯ ಏನಾತ್ಮೈವ ಆತ್ಮನ ಚಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಮೊದಲನೇ ಅರ್ಥದಲ್ಲಿ ಮನಸ್ಸು ಅಂತ ಇಟ್ಕೊಂಡಾಗ ಆ ಮನಸ್ಸು ನಿಮಗೆ ಯಾವಾಗ ಮಿತ್ರ ಆಗತ್ತೆ? ಬಂಧುರಾತ್ಮ, ಅದೇ ಮನಸ್ಸು ನಿಮಗೆ ಬಂಧು, ಉಪಕಾರಕ. ಯಾವಾಗ? ಏನಾತ್ಮೈವಾತ್ಮನ ಚಿತಃ, ಯಾರಿಂದ ಆ ಮನಸ್ಸು ನಿಗೃಹೀತವಾಗಿದೆಯೋ. ಹೆಂಗೆ? ಆತ್ಮನೈವ, ತನ್ನ ಬುದ್ಧಿಯಿಂದ ಮನಸ್ಸನ್ನ ಯಾರು ಹಿಡಿತದಲ್ಲಿ ಇಟ್ಕೊಂಡಿರ್ತಾನೋ ಅವನಿಗೆ ಅವನ ಮನಸ್ಸೇ ಬಂಧು. ಯಾರು ತನ್ನ ಮನಸ್ಸನ್ನ ಬುದ್ಧಿಯಿಂದ ಹಿಡಿತದಲ್ಲಿ ಇಟ್ಟುಕೊಂಡಿರಲ್ಲ, ಅದು ಬಿಟ್ಟು ತಾನೇ ಆ ಮನಸ್ಸನ್ನ ಹಿಡಿತಕ್ಕೆ ಒಳಗಾಗೋಗಿರ್ತಾನೋ, ಅನಾತ್ಮನಸ್ತು, ಯಾರ ಮನಸ್ಸು ಹಿಡಿತದಲ್ಲಿಲ್ಲ ಅಥವಾ ತನ್ನ ಮನಸ್ಸನ್ನು ಯಾರು ಹಿಡಿತದಲ್ಲಿ ಇಟ್ಟುಕೊಂಡಿಲ್ಲ ಅದೇ ಮನಸ್ಸೇ ಶತ್ರುವತ್ ಶತ್ರುತ್ವೇ ವರ್ತೇತ. ಬಹಳ ಚೆನ್ನಾಗಿ, ಶತ್ರುವತ್, ಶತ್ರುವಿನಂತೆ ಅದು ನಿಮಗೆ ಅದು ಆಗತ್ತೆ. ಯದ್ಯಪಿ ಅದು ನಿಮಗೆ ಶತ್ರು ಆಗಬೇಕಂತ ದೇವರು ಕೊಟ್ಟಿಲ್ಲ, ನೀವೇ ಅದನ್ನ ಶತ್ರು ಮಾಡ್ಕೋತೀರಾ. ಅದು ಚೆನ್ನಾಗೇ ಇರುತ್ತೆ, ನಿಮಗೆ ಅನುಕೂಲ ಆಗೋ ಹಾಗೆ ನಾನು ಕೊಟ್ಟಿದ್ದೀನಿ. ಪರಮಾತ್ಮ ನಮಗೆ ಕೊಟ್ಟ ಯಾವ ವಸ್ತುವು ಅದು ಅನುಪಕಾರಿ ಅಲ್ಲ, ನಾವು ಅದನ್ನು ಅನುಪಕಾರಿ ಮಾಡ್ಕೋತೀವಿ. ದೃಷ್ಟಾಂತ ಜನವಾರ ಗಂಟು ಹಾಕೊಂಡ್ರೆ ಜನವಾರ ಚೆನ್ನಾಗೇ ಇರುತ್ತೆ. ಆ ಬಿಡಿಸ್ಕೊಳ್ಳೋ ಟೈಮಲ್ಲಿ ಎದ್ವಾ ಮಾಡಿ ನಾವು ಹೆಂಗೆಂಗೋ ಮಾಡಿ ಗಂಟು ಮಾಡ್ಕೊಂಡ್ರೆ ಜನವಾರ ತಪ್ಪ ಅದು. ಹಾಗೆ ಆ ಮನಸ್ಸನ್ನ ನಾವು ಸರಿಯಾಗಿ ಬುದ್ಧಿಯಿಂದ ನಿಗ್ರಹ ಮಾಡಿಕೊಳ್ಳದೆ ಹೇಗಾಗೋ ಅದನ್ನು ಬಿಟ್ಟು ಹೀಗಿದ್ರೆ ಆ ಮನಸ್ಸೇನು ಮಾಡುತ್ತೆ? ಶತ್ರುವತ್ ಶತ್ರುತ್ವೇ ವರ್ತೇತ, ಶತ್ರುವಿನಂತೆ ಅದಾಗತ್ತೆ. ಹಾಗೆ ಶತ್ರುತ್ವೇ ವರ್ತೇತ, ನಿಮಗದು ಶತ್ರು ಥರ ಆಗತ್ತೆ. ನಮಗೀಗೆಲ್ಲ ಹಾಗೇ ಇರೋದು, ಶತ್ರುವಿನಂತೆನೇ ಇರೋದು ನಮಗೆ. ನಾವು ಅದನ್ನು ಏನು ಮಾಡ್ಕೋಬೇಕು? ನಮ್ಮ ಬುದ್ಧಿಯಿಂದ ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಈ ಅರ್ಥ ಚೆನ್ನಾಗಿದೆ. ರಾಯರು ಇನ್ನೂ ಒಂದು ಅರ್ಥ ಹೇಳ್ತಾರೆ, ದೇವರೇ ಬಂಧು, ದೇವರೇ ಮಿತ್ರ, ಶತ್ರು ಅಂದ್ಬಿಟ್ಟಲ್ಲ, ಅದು ಸರಿನೇ. ಹಾಗೆ ದೇವರನ್ನು ನಾವು ಗೆದ್ರೆ ದೇವರು ನಮಗೆ ಬಂಧು. ದೇವರನ್ನು ನಾವು ಗೆಲ್ಲಿಲ್ಲ ಅಂತಂದ್ರೆ ಯದ್ಯಪಿ ಅವನು ಶತ್ರು ಅಲ್ಲ, ಶತ್ರುವಿನಂತೆ ಆಗುತ್ತಾರೆ. ಅದಕ್ಕೂ ಕೂಡುತ್ತೀವಿ. ದೇವರನ್ನ ನಾವು ಹೆಂಗೆ ಗೆಲ್ಲಕ್ಕಾಗತ್ತೆ? ಅವನು ಯಾವಾಗಲೂ ವಿಜಯಿ, ವಿಜಯತಾ ಜಗದೀಶ್ವರ. ಅವನನ್ನೇ ಗೆಲ್ಲೋದು ಅಂತಂದ್ರೆ, ದೇವರನ್ನ ಗೆಲ್ಲೋದು ಅಂತಂದ್ರೆ ಭಕ್ತಿಯಿಂದ ಅವನನ್ನ ವಶದಲ್ಲಿ ಇಟ್ಕೊಳ್ಳೋದು. ಅದಕ್ಕೆ ವಶಿ ವಶೇನ ಕಸ್ಯಾಪಿ ಯೋಜಿತೋ ವಿಜಿತ ಅಖಿಲಃ. ದೇವರನ್ನ ಏನಂತ ಕರಿತೀವಿ? ಜಿತ. ಜಿತಂತೆ ಪುಂಡರೀಕಾಕ್ಷ ಹೇಳ್ತೀವಿ ದಿನ. ಜಿತ ಅಂದ್ರೆ ಏನು? ನಾವು ಭಕ್ತಿಯಿಂದ ನಿನ್ನನ್ನ ವಶದಲ್ಲಿ ಇಟ್ಟುಕೊಂಡಿದ್ದೀವಿ ಅನ್ನೋದೇ ನಿನಗೆ ನಾವು ಜಿತ ಅಂತ ಕರೆಯೋದು. ದೇವರನ್ನ ಜಿತ ಅಂದ್ರೆ ಈ ಅರ್ಥದಲ್ಲಿ, ಸೋತ ಅಂತ ಅರ್ಥದಲ್ಲ ಅಲ್ಲ. ಸೋತ ಅಂತ ತಾನೆ ಮತ್ತೆ ಅದಕ್ಕೂ ಒಂದು ಅರ್ಥದಲ್ಲಿ ಭಕ್ತಿಯಿಂದ ಅವನನ್ನ ವಶ ಮಾಡಿಕೊಂಡಾಗ ದೇವರು ಎಷ್ಟು ಅವನಿಗೆ ಅಧೀನ ಮೇಲ್ನೋಟಕ್ಕೆ, ಆದ್ರೆ ಅವನ ಕಾರುಣ್ಯ ಅವನ ಮೇಲೆ ಎಷ್ಟಿರುತ್ತೆ ಅಂತಂದ್ರೆ ಅವನು ಏನ್ ಹೇಳಿದ್ರು ದೇವರು ಇಲ್ಲ ಅಂತಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳಾದವರಿಗೆ ಅವನು ಏನು ಕೇಳಿದ್ರು ದೇವರು ಕೊಟ್ಬಿಡ್ತಾನೆ, ಇಲ್ಲ ಅಂದ್ರೆ ಅನ್ನಲ್ಲ. ಅದ್ರೇನರ್ಥ?
ಅವನು ಹೇಳ್ದಂಗೆ ಕೇಳ್ತಾನೆ ಅಂದ್ರೆ ಇನ್ನೇನು ಮತ್ತೆ ಜಿತಃ. ಹೇಗೆ ಜಿತಃ? ಭಕ್ತಿಯಿಂದ ಅವನ ಪಾದಾರವಿಂದಕ್ಕೆ ಮೊರೆ ಹೊಂದೋದಿದೆಯಲ್ಲ, ಅದು ಹೊಂದಿದಾಗ ಅವನು ನಮಗೆ ವಶನಾದಾಗ ಏನು ತೋರುತ್ತೋ ಅದು ಪರಮಾತ್ಮನ ಜಿತ ಅಂತ ಕರೆಯೋದು. ಯಾವಾಗ ಪರಮಾತ್ಮ ನಮಗೆ ಬಂಧು? ಪರಮಾತ್ಮನನ್ನ ನಾವು ಭಕ್ತಿಯಿಂದ ವಶಪಡಿಸಿಕೊಂಡಾಗ ಪರಮಾತ್ಮ ನಮಗೆ ಬಂಧು. ಅದಕ್ಕೆ ಏನಂತಿದ್ದಾರೆ ವ್ಯಾಸರಾಜರು ಹೇಳಬೇಕಾದ್ರೆ, ವಿಘ್ನೋಘ ವಾರಣಂ ಸತ್ಯ ಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧುಂ ಹರಿಂ ಭಜೆ. ಆನಂದ ತೀರ್ಥ ಬಂಧುಂ ಅಂದ್ರೆ ಆನಂದ ತೀರ್ಥರು ತಮ್ಮ ಭಕ್ತಿಯಿಂದ ನಿನ್ನನ್ನ ವಶ ಮಾಡಿಕೊಂಡಿರೋದಕ್ಕೆ ಅವರ ಅಧೀನರಾಗಿ ನೀನಿದ್ದೀಯಾ ಅನ್ನೋ ಅರ್ಥದಲ್ಲಿ ಏನಂದಿದ್ದು ಬಂಧುಂ. ಇಲ್ಲೆಲ್ಲ ಹೇಳಿದಾರ ಅರ್ಥವನ್ನ, ಬಂಧುರ ಆತ್ಮಾತ್ಮನಸ್ತಸ್ಯ ಏನ ಆತ್ಮೈವಾತ್ಮನ ಜಿತಃ. ಆನಂದ ತೀರ್ಥ ಬಂಧು ಅಂತ ಅದಕ್ಕೆ ಕರೀತಾರೆ. ಅಂದ್ರೆ ಆನಂದ ತೀರ್ಥರು ತಮ್ಮ ಬುದ್ಧಿಯನ್ನ ನಿನ್ನಲ್ಲೇ ಸದಾ ಹಾಕಿ ಅವರ ಅಧೀನದಲ್ಲಿ ನೀನು ಇರೋದ್ರಿಂದಾಗಿ ನೀನು ಅವರಿಗೆ ಬಂಧು, ಅವರಿಗೆ ಅನಿಮಿತ್ತ ಉಪಕಾರಕ. ನಮಗೂ ದೇವರು ಯಾವಾಗ ಬಂಧು ಆಗ್ತಾರೆ ಅಂದ್ರೆ ಇವಾಗ. ಒಂದು ವೇಳೆ ನಾವು ಅದನ್ನು ಮಾಡದೆ ಎದುರಿಚ್ಛೆಯಿಂದ ನಾವು ವರ್ತನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅದೇ ಪರಮಾತ್ಮನೇ ಯಾರು ನಮಗೆ ಉಪಕಾರಕನೋ ಅವನು ಹೇಗಿರ್ತಾನೆ? ಶತ್ರುವತ್ ಶತ್ರುತ್ವೇ ವರ್ತೇತ. ಅವನೇ ನಮಗೆ ಶತ್ರುವಿನಂತೆ ಶತ್ರುತ್ವದಲ್ಲಿ ಕೆಲಸ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಆ ಭಕ್ತಿ ಯೋಗವನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಧ್ಯಾನ ಮಾಡಿದ್ರು ಈಗ ಧ್ಯಾನ ಮಾಡಬೇಕು, ಏನೋ ರೂಮಲ್ಲಿ ಬಾಗಿಲು ಹಾಕೊಂಡು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡೋದಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದೇ ವಸ್ತು ಶತ್ರು, ಅದೇ ವಸ್ತು ನಿಮಗೆ ಮಿತ್ರ, ಅದೇ ವಸ್ತುವೇ ಬಂಧು. ಹೀಗಾಗುತ್ತೆ. ಅಷ್ಟೇ ಅಲ್ಲ, ಅವನು ಈ ರೀತಿಯಾಗಿ ಇದ್ದಾಗ ಯಾರು ಧ್ಯಾನ ಯೋಗವನ್ನು ಹೇಗೆ ಮಾಡ್ತಿರ್ತಾನೋ ಅವನು ಹೇಗಿರ್ತಾನೆ? ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಯಾರ ಮನಸ್ಸು ಈ ರೀತಿಯಾಗಿ ಸಿದ್ಧಗೊಂಡಿರುತ್ತೋ, ಯಾರು ತನ್ನ ಮನಸ್ಸನ್ನ ಹೀಗೆ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೋ ಅವನಿಗೆ ಆಗುವಂತಹ ಮೊಟ್ಟ ಮೊದಲ ಪ್ರಯೋಜನ ಯಾವುದು? ಪ್ರಶಾಂತಸ್ಯ. ಅವನಿಗೆ ಪ್ರಶಾಂತಿ ಒದಗುತ್ತೆ. ಪ್ರಶಾಂತಿ ಅಂತಂದ್ರೆ ರಾಯರು ಚೆನ್ನಾಗಿ ಬಿಡಿಸ್ತಾರೆ. ಲೋಕದಲ್ಲಿ ಹೇಳುವಂಗೆ ಪೀಸ್ ಆಫ್ ಮೈಂಡ್ ಎಲ್ಲ ಪ್ರಶಾಂತಿ ಅಲ್ಲ. ಶಾಸ್ತ್ರದಲ್ಲಿ ಪ್ರಶಾಂತಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ಆ ವಸ್ತುಗಳು ಏನೇನಿದ್ದಾವೋ ಹೊರಗಿನ ವಸ್ತುಗಳು, ಆ ವಸ್ತುಗಳಲ್ಲಿ ಇವನಿಗೆ ಪ್ರವೃತ್ತಿ ಮುಂತಾದವುಗಳು ಆಗಲ್ಲ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಹೊರಗೆ ಯಾಕೆ ಹೋಗುತ್ತದು? ಒಂದೇ ಕಡೆ ಹೋಗಕ್ಕೆ ಜಾಗ ಇರೋದು. ಪರಮಾತ್ಮ ಸಮಾಹಿತ. ಅದಕ್ಕೆ ತಿಳಿಸಿದ್ರು ವಿಷಯಗಳ ಕಡೆ ಮನಸ್ಸು ಹೋಗದಿದ್ದರೆ ಆ ಸ್ಥಳದಲ್ಲಿ ಯಾರು ಬರ್ತಾನೆ? ಪರಮಾತ್ಮ ಬರ್ತಾನೆ. ಇದನ್ನೇ ನಮ್ಮಲ್ಲಿ ಏನ್ ಹೇಳಿದ್ರು ದೊಡ್ಡವರೆಲ್ಲ, ಕ್ಲೀನ್ಲಿನೆಸ್ ಇಸ್ ದ ಹಾರ್ಟ್ಲಿನೆಸ್. ಕ್ಲೀನ್ ಇದ್ರೆ ದೇವರು ಬರ್ತಾನೆ. ಎಲ್ಲಿ ಕ್ಲೀನ್ ಇರಬೇಕು? ಫಿನಾಯಿಲ್ ಹಾಕಿ ಉಜ್ಜೋದಲ್ಲ. ಹೆಂಗ ಹೊರಗೂ ಇದೆಯೋ ಮನಸ್ಸು ಹಾಗೆ. ಬೇರೆ ವಿಷಯಗಳೆಲ್ಲ ಅಶುದ್ಧ. ಶುದ್ಧ ಯಾರು? ಶುದ್ಧಾನಂದವರು ಸಂಬಿತ್ ಒಂದೇ. ಆದ್ದರಿಂದ ಯಾವಾಗ ಚಿತಾತ್ಮನಃ ಮನಸ್ಸನ್ನ ಬುದ್ಧಿಯಿಂದ ಬಳಸಿಕೊಂಡು ಹತೋಟಿಯಲ್ಲಿ ಯಾವಾಗ ಇಟ್ಕೋತಾನೋ ಅವಾಗ ಏನಾಗತ್ತೆ? ಪ್ರಶಾಂತಸ್ಯ. ಬೇರೆ ವಿಷಯಗಳನ್ನು ಅವನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲ್ಲ. ಯಾಕೆ? ಮನಸ್ಸು ಅಲ್ಲಲ್ಲಿ ಹೋಗದೇ ಇರೋ ಅವನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಆಗಲ್ಲಿ ಯಾರು ಬರ್ತಾರೆ? ಪರಮಾತ್ಮ ಸಮಾಹಿತ. ಆಗಲೇ ದೇವರು ಬಂದು ಕೂತ್ಕೋತಾನೆ. ಇದೇ ಅಪರೋಕ್ಷ ಅಂತಂದ್ರೆ ಬೇರೇನಲ್ಲ ಅಂತ. ಪೂರ್ಣ ಮಟ್ಟದಲ್ಲಿ ನೀವು ಅದನ್ನ ಮನಸ್ಸಿನಿಂದ ಕೆಟ್ಟದ್ದನ್ನ ಹೊರಗೆ ಹಾಕಿಬಿಟ್ರೆ ದೇವ್ರು ಯಾಕ್ರಿ ಕಾಯ್ತಾನೆ? ನನ್ನವ ನನ್ನವ ಅಂತ ಹೇಳಿ ದೇವರೇ ಬಂದು ಕೂತ್ಬಿಡ್ತಾನೆ. ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ? ಅಪರೋಕ್ಷ ಜ್ಞಾನಿ ಇರ್ತಾನಲ್ಲ, ಅವನು ಹೇಗಿರ್ತಾನವಾಗ ಅಂದ್ರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಇದನ್ನೆಲ್ಲ ನಾವು ಲೋಕದಲ್ಲಿ ಕಾಣ್ತೀವಿ ಹೊರಗೆ. ಒಬ್ಬ ದೊಡ್ಡ ಸೈಂಟಿಸ್ಟ್ ಇರ್ತಾನಂತ ತಗೊಳ್ರಿ, ಏನೇನೋ ಥಿಯರಿ ಹಾಕೊಂಡು ಈಕ್ವೇಶನ್ಗಳು ಬರ್ಕೊಂಡು ಇನ್ನ ನಡೆದಿರಲ್ಲ ಮತ್ತೆ ಆ ವಿಷಯ. ಅದನ್ನು ಬಹಳ ಏನೋ ಲೆಕ್ಕಾಚಾರ ಹಾಕಿ ವರ್ಷಾನುಗಟ್ಟಲೆ ಸಾಧನೆಯನ್ನು ಮಾಡಿರ್ತಾನೆ. ಖಗೋಳದಲ್ಲಿ ಇಂಥ ಒಂದು ವಿಸ್ಮಯ ಆಗತ್ತೆ ಅಂತ ಒಂದು ಲೆಕ್ಕಾಚಾರ ಹಾಕೊಂಡು ಮಾಡಿರ್ತಾನೆ. ನಡೆದು ಬಿಡುತ್ತದು. ಅವನಿಗೆ ಆಗೋ ಆನಂದ ಇದೆಯಲ್ಲ, ಅದು ಯಾರು ಊಹೆ ಮಾಡಕ್ಕಾಗಲ್ಲ. ಹೇಗೆ ನೋಡಿ, ನಾ ಹೇಳಿದ ಆಯ್ತಲ್ಲ, ಯಾರು ಊಹೆ ಮಾಡಿರಲ್ಲ. ಮೊದಲು ಬಂದಿದ್ದೆಲ್ಲ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಪರೋಕ್ಷವಾದದ್ದೆಲ್ಲ ಜ್ಞಾನ. ಅದೇ ವಿಷಯ ಅಪರೋಕ್ಷ ಆಯ್ತು ಅಂದ್ರೆ ವಿಜ್ಞಾನ ಅಂತ ಕರೀತಾರೆ. ಇವನು ಹೇಗಾಗತ್ತೆ? ಯಾವುದೋ ಖಗೋಳದಲ್ಲಾಗೋ ವಿಸ್ಮಯ ನೋಡೇ ನೀನ್ ಕಿಚ್ಚಾಡ್ತಾನೆ. ಅವನು ಎಂಥವನನ್ನು ನೋಡೋದು? ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೇನು.
ಆಶ್ಚರ್ಯರತ್ನೇಶ್ವಧಿಕಂ ಜಗತ್ತಯೇ ಪ್ಯಾಶ್ಚರ್ಯ ಆಶ್ಚರ್ಯ ಮಹೋ ಮುಹುರ್ಮುಹು. ಯಾವ ವಸ್ತುವನ್ನು ನಾನು ಅನಂತ ಜನ್ಮಗಳಿಂದ ಓದ್ತಾ 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 ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂತೇಳಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡ್ತಿದ್ನೋ ಅದೇ ವಸ್ತುವನ್ನು ನಾ ಕಂಡೆ ಅಂತ ಹೇಳಿ ತೃಪ್ತಾತ್ಮ. ಅವನಿಗೆ ಯಾವ ವಿಷಯದಲ್ಲೂ ತಾನು ಅಭಿಲಾಷೆಯನ್ನೇ ಇಡಲ್ಲ. ಏನು ಸಿಕ್ತೋ ಅದನ್ನು ಅಲಂಬುದ್ಧಿ ಇಟ್ಕೊತಾ ಇರ್ತಾನೆ ಸಂಸಾರದಲ್ಲಿ. ಅಪರೋಕ್ಷ ಜ್ಞಾನಿ ಹಾಗಿರ್ತಾನೆ. ಕಾಣಿಸ್ಕೊಂಡಲ್ಲ ನನಗೆ, ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಅವನು ನನಗೆ ಕಂಡ, ಇನ್ಯಾವುದು ನನಗೆ ಬೇಡ. ತೃಪ್ತಾತ್ಮ ಅಂದ್ರೇನು? ಅಲಂಬುದ್ಧಿ ಉಳ್ಳವ, ಸಾಕು ಅನ್ನೋ ಬುದ್ಧಿ ಉಳ್ಳವ. ಇದ್ಯಾವುದು ನನಗಿನ್ನು ಬೇಡ, ನನಗೆ ಏನು ಕಾಣಬೇಕೋ ಅದನ್ನ ಕಂಡಾಯ್ತು. ಹಂಗೆ ಯಾರಿರ್ತಾನಲ್ಲ ಅವನಿಗೆ ಹೊರಗಿಂದು ಸಿಕ್ಲಿ ಬಿಡ್ಲಿ ಅವನು ಕೂಟಸ್ಥ ನಿರ್ವಿಕಾರವಾಗಿರ್ತಾನ. ಯಾಕೆ ಏನು ಸಿಗ್ಬೇಕು ಅವನಿಗೆ ಸಿಕ್ಕಾಯ್ತು. ಹೊರಗಿನ ಸಿಕ್ಲಿ ಬಿಡ್ಲಿ, ಹೊರಗಿದ್ದೇನು ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನಯೋ. ಹೊರಗಿನ ದೇಹಕ್ಕೆ ಸಂಬಂಧಪಟ್ಟ ಶೀತೋಷ್ಣಗಳಿರಲಿ, ಮನಸ್ಸಿಗೆ ಸಂಬಂಧಪಟ್ಟಂತಹ ಯಾವುದು ಸುಖ ದುಃಖಗಳೇ ಇರಲಿ, ಅದರಂತೆ ಜನರು ಇವನು ಏನು ಮಾಡ್ತಾನೋ ಬಿಡ್ತಾನೋ ಅಂತ ಹೇಳಿ ಅವರು ಮಾಡಿದಾಗ ಮಾನ ಮಾಡೋದು ಅಥವಾ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಪಮಾನ ಮಾಡೋದು, ಇದೇನಾದ್ರೂ ಕೂಡ ಕೂಟಸ್ಥ ನಿರ್ವಿಕಾರವಾಗಿ ಅವನಿರ್ತಾನೆ. ಯಾಕೆ ಏನು ಕಾಣಬೇಕು ಅದನ್ನ ಕಂಡಿದ್ದಾಯ್ತು, ಇದ್ಯಾವುದು ನನಗೆ ಬೇಡ ಸಾಕು ಅಂತ ಅನ್ನೋ ಭಾವನೆಯಲ್ಲಿ ಅವನಿರ್ತಾನೆ. ಅಷ್ಟೇ ಅಲ್ಲ, ಆ ಕೂಟಸ್ಥತ್ವ ಬರ್ಲಿಕ್ಕೆ ಯಾವುದು ಮುಖ್ಯ ಕಾರಣ? ವಿಜಿತೇಂದ್ರಿಯ. ಯಾವುದನ್ನ ಬಳಸ್ಕೊಂಡು ಇಷ್ಟೆಲ್ಲ ತಾನು ಸಂಪಾದಿಸಿದ್ನೋ ಆ ಸಾಧನೆಯನ್ನು ಅವನು ಬಿಡಲ್ಲ. ಏಣಿ ಹತ್ತದ ಮೇಲೆ ಏಣಿ ಒದಿಯಲ್ಲ, ಗಟ್ಟಿ ಹಿಡ್ಕೋತಾರ. ಅವರಿನ್ನ ಇಂದ್ರಿಯ ಜಯವನ್ನ ಹಾಗೆ ಬಳಸ್ಕೊಳ್ತಾರೆ. ಹೀಗೆ ಯಾರಿರ್ತಾನೋ ಅವನು ಲೋಕದಲ್ಲಿ ಹೇಗೆ ಕಾಣಿಸ್ತಾನೆ? ಸಮಲೋಷ್ಠಾಶ್ಮಕ ಅಂಚನ. ಅವನಿಗೆ ಲೋಕದಲ್ಲಿ ಲೋಷ್ಠ, ಮಣ್ಣಿನ ಹೆಂಟೆ ನೋಡಿದ್ರು ಹಾಗೆ, ಕಲ್ಲು ನೋಡಿದ್ರು ಹಾಗೆ, ಅಷ್ಟೇ ಯಾಕೆ ಚಿನ್ನ ನೋಡಿದ್ರು ಅವನಿಗೆ ಅಷ್ಟೇ. ಯಾಕೆ? ಇದರಿಂದ ಅವನಿಗೆ ಯಾವ ತೃಪ್ತಿ ಇಲ್ಲ. ಅವನಿಗೆ ತೃಪ್ತಿ ಎಲ್ಲಿಂದ? ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಅದರಿಂದ ಅವನಿಗೆ ತೃಪ್ತಿ ಬಂದು ಹೋಗಿದೆ. ಸಾಕು ನನಗೆ, ಅದರಿಂದ ನಾನು ಆರಾಮಿರ್ತೀನಿ ಅಂತ. ಈಗ ಏನು ಕೊಟ್ಟವನು ಹಾಗೆ ಇರ್ತಾನೆ. ಹೀಗೆ ಯಾರಿರ್ತಾನಲ್ಲ ಯೋಗಿ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠಾಶ್ಮ ಕಾಂಚನ. ಹೀಗೆ ಯಾರು ಧ್ಯಾನ ಯೋಗವನ್ನ ಮಾಡ್ತಾನೋ, ಮಾಡಿದ ಮೇಲೆ ಹೀಗೆ ಯಾರು ಇರ್ತಾನೋ ಅವನೇ ಯುಕ್ತ ಇತ್ಯುಚ್ಯತೆ. ಅವನೇ ಯುಕ್ತ ಅಂದ್ರೆ ಅಪರೋಕ್ಷ ಜ್ಞಾನಿ. ಯೋಗಿ ಆಗಿದ್ದ, ಇವಾಗ ಯುಕ್ತ ಆದ. ಯಾವ ಯೋಗವನ್ನ ಇವನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡಿಬೇಕೋ ಆ ಅಪರೋಕ್ಷ ಜ್ಞಾನವನ್ನ ಪಡೆದವನಾದ ಅಂತ ಆಗ ಕರಿತೀವಿ. ಅಷ್ಟೇ ಅಲ್ಲ, ಅವ್ರು ಹೇಗಿರ್ತಾರೆ ಗೊತ್ತೇನು ಆ ಅಪರೋಕ್ಷ ಜ್ಞಾನಿಗಳು? ಸುಹೃನ್ಮಿತ್ರ ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಎಲ್ಲ ಕಡೆಯಲ್ಲೂ ಅವನು ಸಮಬುದ್ಧಿ ಇರ್ತಾನೆ. ಅವನು ಸುಹೃತು, ಮಿತ್ರ, ಹರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು. ಅಷ್ಟೇ ಯಾಕೆ ಸಾಧುಷ್ವಪಿ ಚ ಪಾಪೇಶು, ಸಾಧುಗಳಾಗ್ಲಿ ಪಾಪಿಗಳಾಗ್ಲಿ ಅವರೆಲ್ಲ ಕಡೆಯಲ್ಲೂ ಸಮಬುದ್ಧಿ ಇರುತ್ತೆ ಅವರಿಗೆ. ಏನ್ ಮಾತಾಡ್ತಾ ಇದ್ದಾರೆ ಇವರು ಅಂತ ಅನ್ಸ್ಬಿಡುತ್ತೆ. ಸಮಬುದ್ಧಿ ಅಂದ್ರೆ ಹಿಂದೆ ಅರ್ಥ ಹೇಳಿದ್ದಾರೆ ಪಂಡಿತ ಸಮದರ್ಶಿನ. ಸಮ ಅಂತಂದ್ರೆ ಇವರೆಲ್ಲರಲ್ಲೂ ಇರುವಂತಹ ಪರಮಾತ್ಮ ಅನಂತಾಂತ ಗುಣಪೂರ್ಣನೇ ಇದ್ದಾನೆ, ಅವನು ನಿತ್ಯ ನಿರ್ದೋಷನೇ ಇದ್ದಾನೆ. ಸಾಧುಗಳಲ್ಲಿ ಗುಣವಂತ, ಅಸಾಧುಗಳಲ್ಲಿ ದೋಷವಂತ. ಯಾಕೆ ನೀವು ಬಿಂಬ ಪ್ರತಿಬಿಂಬ ಭಾವ ಅಂದ್ಬಿಟ್ಟಿದ್ದೀರಾ? ಬಿಂಬದಲ್ಲಿ ಪ್ರತಿಬಿಂಬದಲ್ಲಿ ಇರುತ್ತೆ. ಬಿಂಬ ಗುಣ ಇದ್ರೆ ಪ್ರತಿಬಿಂಬದಲ್ಲಿ ಗುಣ ಇರುತ್ತೆ. ಯಾರಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ, ಪಾಪಿಷ್ಟ ಇದ್ರೆ ಅವನ ಬಿಂಬ ಹೇಗಿರ್ಬೇಕು? ಪಾಪಿಷ್ಟ ಆಗಿರ್ಬೇಕು ಅಂತ ತಿಳ್ಕೋಬಾರ್ದು. ಎಲ್ಲರಲ್ಲೂ ಇರುವಂತಹ ಭಗವಂತ ಅನಂತ ಕಲ್ಯಾಣ ಗುಣಪೂರ್ಣ, ನಿತ್ಯ ನಿರ್ದೋಷಣೆ ಇದ್ದಾನೆ, ಸಮಾನವಾಗೇ ಇದ್ದಾನೆ ಅಂತ ಅವರು ತಿಳಿತಾ ಇರ್ತಾರೆ. ಅಥವಾ ಸಮಬುದ್ಧಿಯಲ್ಲಿ 4-5 ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಸಮಬುದ್ಧಿ ಅಂತಂದ್ರೆ ಅನೇಕ ಅರ್ಥ. ಒಂದು, ಎಲ್ಲ ಕಡೆಯಲ್ಲಿರುವಂತಹ ಭಗವಂತ ಸಮಾನ ಅಂತಾದರೆ. ಇನ್ನೊಂದು, ಇವನು ನನಗೆ ಮಿತ್ರ, ಇವನು ನನಗೆ ಶತ್ರು, ಇವನು ನನಗೆ ಬಂಧು. ಅಂದ್ರೆ ಮಿತ್ರನಲ್ಲಿ ಮಿತ್ರತ್ವ, ಬಂಧುವಿನಲ್ಲಿ ಬಂಧುತ್ವ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಭಗವದ್ ಅಧೀನನೇ. ಏನ್ ಇವನಲ್ಲಿ ಇವತ್ತು ಮಿತ್ರತ್ವ ಬಂತೋ ನಾಳೆ ಇವನೇ ನನ್ ಬೈಬೋದು. ಇವನ ಶತ್ರು, ಇವನಲ್ಲಿ ಇವತ್ತು ಶತ್ರುತ್ವ, ನಾಳೆ ಇವನೇ ನನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರಿಂದ ಮಿತ್ರನಲ್ಲಿರುವ ಮಿತ್ರತ್ವ, ಇವನಲ್ಲಿರುವ ಶತ್ರುತ್ವ, ಬಂಧುತ್ವ, ದ್ವೇಷ್ಯತ್ವ, ಪಾಪಿತ್ವ ನೋಡಕ್ ಪಾಪಿಷ್ಟ ತರ ಕಾಣಿಸ್ತಿರ್ತಾನ. ಮತ್ತು ಅಜಾಮಿಳನ್ನ ಯಮದೂತರ ಬಂದು ಕರ್ಕೊಂಡು ಹೋಗೋಕ್ಕೂ ಮುಂಚೆ ಯಮದೂತ್ರೆ ಅಂತಾರಲ್ಲ, ಅವನು ಮಹಾ ಪಾಪಿಷ್ಟ ಇದ್ದಾನೆ, ಇವ್ರಿಗೋಸ್ಕರ ಸ್ಪೆಷಲ್ ನರಕ ಸೃಷ್ಟಿ ಮಾಡಬೇಕು, ಅಷ್ಟು ಪಾಪ ಮಾಡಿದಾನೆ ಅಂತ ಅವರೇ ಅಂತಾರೆ. ಪಾಪಿ
ಆ ಕಾಲದಲ್ಲಿ ಪಾಪಿ ನೋಡಿದವರು ಅವನನ್ನು ಏನಂತ ಅನ್ಕೋಬೇಕು, ಪಾಪಿ ಅಂತ ಅನ್ಕೋಬೇಕು. ಆದ್ರೆ ಎಂತ ದೊಡ್ಡ ಜ್ಞಾನಿ ಒಳಗಿದ್ದ. ಆ ಕಾಲದಲ್ಲಿ ಅವನಲ್ಲಿ ಏನು ಪಾಪಿತ್ವ ಇತ್ತೋ ಅದೆಲ್ಲವೂ ಭಗವದ್ ಅಧೀನ ಹೀಗೆ ತಿಳ್ಕೊತಾ ಇರ್ತಾರೆ. ಇವತ್ತು ಇವನಲ್ಲಿ ಮಿತ್ರತ್ವ, ಅವನಲ್ಲಿ ಶತ್ರುತ್ವ, ಇವೆಲ್ಲ ಭಗವದ್ ಅಧೀನ ಅಂತ ನೋಡ್ತಿರ್ತಾರೆ. ಅಥವಾ ಇದಕ್ಕಿಂತ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು, ಸಮಬುದ್ಧಿ ಅಂತಂದ್ರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ನೋಡುವ ಬುದ್ಧಿ ಸಮಬುದ್ಧಿ. ಶತ್ರುವನ್ನ ಶತ್ರುವಾಗಿ ನೋಡುತ್ತಾರೆ, ಮಿತ್ರನನ್ನ ಮಿತ್ರನನ್ನಾಗಿ ನೋಡುತ್ತಾರೆ, ಸಾಧುವನ್ನ ಸಾಧು ಅಂತ ನೋಡ್ತಾರೆ, ಪಾಪಿಯನ್ನ ಪಾಪಿ ಅಂತ ನೋಡ್ತಾರೆ. ಇದು ಸಮಬುದ್ಧಿ. ಪರೀಕ್ಷಕ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಎಕ್ಸಾಮ್ ಯಾರು ಪೇಪರ್ ಕರೆಕ್ಷನ್ ಮಾಡ್ತಾರಲ್ಲ ಅವ್ನು ಎಲ್ಲರನ್ನೂ ಹೇಗೆ ಕಾಣಬೇಕು, ಸಮಾನವಾಗಿ ಕಾಣಬೇಕು. ಅಂದ್ರೆ ಎಲ್ಲರಿಗೂ 100 ಹಾಕೊಂಡು ಹೋಗ್ಬೇಕು ಅಥವಾ ಎಲ್ಲರನ್ನೂ ಫೇಲ್ ಮಾಡ್ಬಿಡ್ಬೇಕು. ಈಗ ಇಲ್ಲ, ಸಮಬುದ್ಧಿ ಅಂದ್ರೇನು, ಅವರವರು ಹೇಗಿದ್ದಾರೋ ಹಾಗೆ ನೋಡ್ತಾರೆ. ಇಲ್ಲಿ ಸುಹೃತ್ ಅಂತ ಇದೆ, ಸುಹೃತ್ ಮಿತ್ರ ಇವೆಲ್ಲ ಮೇಲ್ನೋಟಕ್ಕೆ ಸುಹೃತ್ ಅಂದ್ರೆ ಮಿತ್ರ ಅಂದ್ರೆ ಒಂದೇ ಅಲ್ವೇನ್ರಿ? ಕನ್ನಡದಲ್ಲಿ ಎಲ್ಲ ಒಂದೇ, ಸಂಸ್ಕೃತದಲ್ಲಿ ಆಗಲ್ಲ. ಸಂಸ್ಕೃತವೆಲ್ಲ ಬೇರೆ ಬೇರೆ ಅಲ್ಲ. ಸುಹೃತ್ ಅನ್ನೋದಕ್ಕೂ ಒಂದು ಅರ್ಥ ಇದೆ. ಸುಹೃತ್ ಅಂತಂದ್ರೆ ಪ್ರತ್ಯುಪಕಾರವನ್ನು ಬಯಸದೆ ಯಾರು ಉಪಕಾರ ಮಾಡ್ತಾನಲ್ಲ ಅವನು ಸುಹೃತ್. ಇವೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಸುಹೃತ್ ಅಂತಂದ್ರೆ ಪ್ರತ್ಯುಪಕಾರ ಮಾಡದೆ ಯಾರು ಉಪಕಾರ ಮಾಡ್ತಾನೋ ಅವನು ಸುಹೃತ್. ಮಿತ್ರ ಯಾರು ಗೊತ್ತಾ? ಮಿತ್ರ ವಿನೋತಿ ತ್ರಾಯತೆ. ವಿನೋತಿ ಅಂದ್ರೆ ತಿಳ್ಕೊತಾನೆ, ತ್ರಾಯತೆ ಅಂದ್ರೆ ರಕ್ಷಣೆ ಮಾಡ್ತಾನೆ. ಅವನು ಮಿತ್ರ. ಏನ್ ತಿಳ್ಕೊತಾನೆ? ಇವನಿಗೆ ಕಷ್ಟ ಬಂದಿದೆ ಅಂತ ಅವನೇ ತಿಳ್ಕೊಂಡು ಅವನೇ ಇವನನ್ನ ಕಷ್ಟದಿಂದ ಪಾರು ಮಾಡ್ತಾನಲ್ಲ ಅವನು ಮಿತ್ರ. ಸುಹೃತ್ ಬೇರೆ, ಮಿತ್ರ ಬೇರೆ. ಅವನು ಕೇಳ್ಕೊಂಡಾಗ ಉಪಕಾರ, ಪ್ರತ್ಯುಪಕಾರ ಇಲ್ಲೇ ಉಪಕಾರ ಮಾಡ್ತಾನಷ್ಟೇ. ಆದ್ರೆ ಮಿತ್ರ ಆಗಲ್ಲ. ಅವನಿಗೆ ಅಪಕಾರ ಆಗುತ್ತೆ ಅಂತ ತಾನೇ ತಿಳ್ಕೊಂಡು ತಾನೇ ಹೋಗಿ ಆ ಅಪಕಾರದಿಂದ ಪಾರು ಮಾಡ್ತಾನಲ್ಲ ಅವನು ಮಿತ್ರ. ಸುಹೃತ್ ಬೇರೆ, ಮಿತ್ರ ಬೇರೆ. ಇನ್ನ ಅರಿ ಶತ್ರು. ಯಾರದು ಶತ್ರು? ಅರಿರು ಮಧಾದಿ ಕರ್ತ. ನಾವು ಸಾಯಲಿ ಯಾರು ಬಯಸಿ ಆ ಕೆಲಸ ಮಾಡ್ತಾರಲ್ಲ ಅವನು ಶತ್ರು. ಆ ಸಾಯೋದು ಎಲ್ಲ ರೀತಿಯೂ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ, ದೈಹಿಕವಾಗಿ. ಬಟ್ ಮಧಾದಿ ಕರ್ತ ಅವನೇನಾಗ್ತಾನೆ? ಅರಿ ಶತ್ರು. ಇನ್ನು ಉದಾಸೀನ. ಉದಾಸೀನ ಅಂದ್ರೆ ಹೇಳೋದು ಹಾಗೆ ಚೆನ್ನಾಗಿರ್ತಾರೆ. ಕರ್ತವ್ಯ ಉಪಕಾರ ಅಪಕಾರ ಉದಾಸ್ತೆ ಸೌದಾಸೀನ. ನಿಮಗೆ ಉಪಕಾರ ಆದರೆ ಅಷ್ಟೇ ಅಲ್ಲ, ನಿಮಗೆ ಅಪಕಾರ ಆದರೂ ಕೂಡ ಸಂಬಂಧನೇ ಇರ್ತಾನಲ್ಲ ಅವ್ರು ಉದಾಸೀನ. ಇನ್ನ ಮಧ್ಯಸ್ಥ ಅಂತಂದ್ರೆ, ಮಧ್ಯಸ್ಥ ಅಂದ್ರೆ ಏನ್ ನಮ್ಮ ಪ್ರಕಾರ? ಯಾರು ಎರಡೂ ಕಡೆ ತಲೆಗಾಡಿಸ್ತಾನೋ ಅವನು ಮಧ್ಯಸ್ಥ. ಅವರೇ ಬರೀತಾರೆ ಉಪಕಾರ ಅಪಕಾರ ಉಭಯ ಕೃತ. ನಮಗೆ ಉಪಕಾರ ಅಪಕಾರ ಎರಡೂ ಮಾಡೋನು ಮಧ್ಯಸ್ಥ. ಅಂದ್ರೆ ಎರಡೂ ಮಾಡಬೇಕು ಅವನು. ಯಾರು ಉಪಕಾರನೂ ಮಾಡ್ತಿರ್ತಾನೆ, ಅಪಕಾರನೂ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಯಾರನ್ನ ಬಂಧುಗಳು ಅಂತ ಕರಿತೀವೋ ಅವರೆಲ್ಲ ಸಾಮಾನ್ಯ ಹೀಗೆ ಇದೇ ಹಣೆಬಾರಣೆ. ಅವರೆಲ್ಲ ಉಪಕಾರ ಅಪಕಾರ ಉಭಯ ಕೃತ. ಉಪಕಾರ ಅಪಕಾರ ಎರಡೂ ಮಾಡ್ತಿರ್ತಾರ. ಉಪಕಾರ ಅಪಕಾರ ಎರಡೂ ಆದಾಗ್ಲೂ ಸುಮ್ಮನೆ ಸಂಬಂಧ ಇಲ್ಲದಿರೋಂಗಿದ್ದೋರು ಉದಾಸೀನ. ಎರಡೂ ಮಾಡೋರು ಮಧ್ಯಸ್ಥ. ಆಮೇಲೆ ದ್ವೇಷ್ಯ ಅಂದ್ರೆ ಅವಾಂಛಿತ ಕೃತ. ನಮಗೇನು ಇಷ್ಟ ಇಲ್ವೋ ಅದನ್ನೇ ಮಾಡ್ತಾರಲ್ಲ ಅವನು ದ್ವೇಷ್ಯ. ಬೇಕಾದ ಜನ ಇರ್ತಾರೆ. ಹಾಗೆ ಬಂಧು. ಬಂಧು ಅಂದ್ರೆ ಸಾಮಾನ್ಯವಾಗಿ ನಮಗೆ ಯಾರು ಉಪಕಾರ ಮಾಡ್ತಾನೋ ಅವನು ಬಂಧು. ನೋಡ್ರಿ, ಬಂಧು ಬೇರೆ, ಸುಹೃತ್ ಬೇರೆ, ಮಿತ್ರ ಬೇರೆ. ಒಂದೊಂದಕ್ಕೂ ವ್ಯತ್ಯಾಸ ಇದೆ ಶಾಸ್ತ್ರದಲ್ಲಿ. ಅಷ್ಟೇ ಅಲ್ಲ, ಸಾಧು ಶ್ರಮಿಜ ಪಾಪೇಶು, ಅದು ಸ್ಪಷ್ಟ ಇದೆ ಮುಂದಿದ್ದೆಲ್ಲ. ಸಾಧು ಅಂದ್ರೆ ಯಾರು ಪುಣ್ಯವಂತರೋ ಸಾಧು, ಪಾಪಿ ಅಂದ್ರೆ ಪಾಪಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಎಲ್ಲಿ ನೋಡ್ತಾರೋ ಅವರನ್ನ ಅವರೇ ಅಂತ ತಿಳ್ಕೊತಾರೆ. ಸಾಧುವನ್ನ ಪಾಪಿ ಅಂತಾಗಲಿ, ಪಾಪಿಯನ್ನ ಸಾಧು ಅಂತಾಗಲಿ ಹಾಗೆ ತಿಳ್ಕೊಂಡು ವ್ಯವಹಾರ ಮಾಡಲ್ಲ. ಯಾರು ಸಾಧುವೋ ಅವನಲ್ಲಿ ಸಾಧುವಾಗಿ ವ್ಯವಹಾರ ಮಾಡುತ್ತಾರೆ, ಯಾರು ಪಾಪಿನೋ ಅವನಲ್ಲಿ ಪಾಪಿಯಾಗಿ ವ್ಯವಹಾರ ಮಾಡ್ತಾರೆ. ಮಹಾಭಾರತ ಅದಕ್ಕೆ ಬಂದಿತ್ತು. ಧರ್ಮಯುದ್ಧ ಮಾಡಬೇಕು ಅಂತೆಲ್ಲ 18 ದಿನ ಧರ್ಮಯುದ್ಧ ಮಾಡಲಿಲ್ಲ. ಭೀಷ್ಮಾಚಾರ್ಯರು ಇರೋ ತನಕ ಧರ್ಮಯುದ್ಧ. ಅವ್ರು ಹಾಗೆ ಇದ್ರು, ಹಾಗೆ ಮಾಡ್ದ. ಆಮೇಲಿಂದ ಯಾವಾಗ ಅಭಿಮನ್ಯುವನ್ನು ಕೊಂದ್ರೋ ಸಾಧುಶ್ರಪಿಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಆಮೇಲೆ ಯಾರನ್ನೂ ದೇವರು ಸರಿಯಾಗಿ ಕೊಲ್ಲೇ ಇಲ್ಲ. ಬೇಕಂತ ಎಲ್ಲರನ್ನೂ ಅಧರ್ಮದಲ್ಲೇ ಕೊಂದಿತ್ತು. ದ್ರೋಣಾಚಾರ್ಯನು ಹಾಗೆ ಕೊಂದಿತ್ತು. ಎಲ್ಲ ಸೇನಾಧಿಪತಿಗಳು ನೋಡ್ಕೊಂಡು ಹೋಗ್ತಾ ಗೊತ್ತಾಗೋದು. ದ್ರೋಣಾಚಾರ್ಯನು ಶಸ್ತ್ರನ್ಯಾಸ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ಹತೋಹತಃ ಅಂತ ಹೇಳಿ ಅಂದೇ ಇದ್ರು ಅವ್ರ ಕೈಯಲ್ಲಿ ಅನ್ಸಿ ಧರ್ಮರಾಜನ ಕೈಯಲ್ಲಿ ಯಾಕೆ ಮಾಡಿದ್ದು?
ಸಾಧುಷ್ವಪಿಜ ಪಾಪೇಶೋ ಸಮಬುದ್ಧಿರ ವಿಶೇಷ. ಸಮಬುದ್ಧಿ ಹಾಗೆ ಇರ್ಬೇಕಲ್ಲಿ. ಅಪರೋಕ್ಷ ಜ್ಞಾನಿಗಳು ಹಾಗೆ, ಭೀಮಸೇನ ದೊಡ್ಡ ಅಪರೋಕ್ಷ ಜ್ಞಾನಿಗಳು. ಅದಕ್ಕೆ ಅಂದ್ರು ಅವಾಗ ಕೃಷ್ಣ ಅಂತ ಅಶ್ವತ್ಥಾಮ ಹತಃ. ಕೃಷ್ಣ ಹೇಳಿದ್ರೆ ನಂಬಿಕೆನೇ ಬರಲಿಲ್ಲ, ಯೋಗ್ಯನ ಎಲ್ಲ ಮಾತಾಡ್ತಾನೆ ಇವನು ಅಂತ ಹೇಳಿ. ಅವಾಗ ನೆಕ್ಸ್ಟ್ ಕೇಳಿದ್ದಲ್ಲಿ ಭೀಮನ್ ಕೇಳಿದ್ದು. ಭೀಮ ಯಾವತ್ತೂ ಸುಳ್ಳು ಹೇಳಲ್ಲ. ಭೀಮ ಹೇಳಿದ್ರೆ ನಿಜಾನೇ ಹೇಳ್ತಾನೆ. ಭೀಮ ನೀನ್ ಹೇಳು. ಅಶ್ವತ್ಥಾಮ ಹೋದ. ಯಾರು ಹೇಳಿದ್ದು? ಹೋದ ಕೃಷ್ಣ ಹೇಳಿ. ಕೃಷ್ಣ ಹೇಳಿದ್ರೆ ಹತೋಹತ. ದೇವ್ರು ಹೇಳಿದ್ರೆ ಸುತರಾಮ್ ಹೋದ. ಯಾಕೆ? ಸಾಧುಷ್ವಪಿಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಅಲ್ಲಿ ದ್ರೋಣಾಚಾರ್ಯ ಮಾಡ್ತಾ ಇದ್ದೇನು ಧರ್ಮನ, ಅವ್ರ ಕೆಲಸನ ಅದು. ಮೊದಲನೇದಾಗಿ ಯುದ್ಧ ಮಾಡೋದೇ ಅವ್ರ ಕೆಲಸ ಅಲ್ಲ. ಏನೋ ಹೌದಪ್ಪ ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡ್ತೀನಿ ಅಂತಂದ್ರು ನಿಂತಿರೋ ಯಾವ ಪಕ್ಷದಲ್ಲ ಅವರು ಗೊತ್ತಿದೆ, ಮಹಾ ಅಯೋಗ್ಯ ಅಂತ ಗೊತ್ತಿದ್ರು ಅವರ ಪಕ್ಷದಲ್ಲಿ ನಿಂತು ಹೋರಾಡ್ತಾ ಇದ್ದಾರೆ. ಆದ್ದರಿಂದ ಸಾಧು ಶ್ರವಿಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ. ಗೊತ್ತಿದ್ರೂ ಮಾಡ್ತಾ ಇದ್ದೀರಿ, ಪಾಪ ಕಾರ್ಯ ಮಾಡ್ತಾ ಇದ್ದೀರಿ ನೀವು ಅಂತ ತೋರಿಸಿ. ಆ ಕಾಲದಲ್ಲಿ ಮೇಲ್ನೋಟಕ್ಕೆ ಸುಳ್ಳಾಗಿದ್ರೆ ಎದಕ್ಕೆ ಸುಳ್ಳೇನು ಹೇಳಿಲ್ಲ. ಅದು ಯಾವುದೋ ಒಂದು ಆನೆ ಬಿದ್ದಿತ್ತು, ಅದನ್ನ ಕೊಂದ್ರು, ಅದಕ್ಕೆ ಅದ್ರ ಅಶ್ವತ್ಥಾಮ ಅಂತ ಇವೆಲ್ಲ ಕಥೆ ಇದೆ. ಯಾಕೆ ಇದನ್ನು ದೇವರು ಮಾಡ್ದ? ಪಾಪೇಶು ಸಮಬುದ್ಧಿ. ಪಾಪಿಷ್ಠರನ್ನು ಪಾಪಿಷ್ಠ ಅಂತಲೇ ನೋಡ್ಬೇಕು, ಸಾಧುವನ್ನ ಸಾಧು ಅಂತಲೇ ನೋಡ್ಬೇಕು, ಬಂಧುವನ್ನ ಬಂಧು, ಮಿತ್ರನನ್ನ ಯಾರು ಹೇಗಿದ್ದಾರೋ ಹಾಗೆ ನೋಡ್ಕೋಬೇಕು. ಬಂಧುಗಳನ್ನ ಮಿತ್ರ ಅಂತನೋ, ಮಿತ್ರರನ್ನ ಬಂಧು ಅಂತನೋ ಹೀಗೆಲ್ಲ ನೋಡಬಾರದು. ಹೀಗೆ ಯಾಕೆ ನಾವೆಲ್ಲ ಪ್ರಯತ್ನ ಪಟ್ಟು ಮಾಡ್ತೀವಿ, ಅದರ ಅಪರೋಕ್ಷ ಜ್ಞಾನಿಗಳು ಪ್ರಯತ್ನ ಇಲ್ಲದೆ ಇದನ್ನು ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಸಮಬುದ್ಧರ ವಿಶಿಷ್ಯತೆ ಹೀಗಿರ್ತಾರೆ ಅಪರೋಕ್ಷ ಜ್ಞಾನಿಗಳು. ಧ್ಯಾನ ಯೋಗವನ್ನ ಮಾಡಿ ಯಾರಿರ್ತಾರೋ ಅವ್ರು ಹೀಗಿರ್ತಾರೆ. ಸರಿ, ಹಾಗಿದ್ರೆ ಆ ಧ್ಯಾನ ಯೋಗ ಹೇಗಿರುತ್ತೆ ಅದನ್ನ ತಿಳಿಸ್ತಾ ಬರ್ತಾನೆ ಇವಾಗ. ಅದು ಹೊರಟಿದ್ದೆ ಇವಾಗ ಇದಕ್ಕೋಸ್ಕರ ತಾನೆ. ಆ ಧ್ಯಾನ ಯೋಗ ಹೇಗೆ ಮಾಡಬೇಕು, ಅದು ಹೇಗೆ ಒಳಗಿನಿಂದೆಲ್ಲ ಹೇಳ್ತಾ ಬಂದ. ಇವಾಗ ಒಳಗಿಂದೆಲ್ಲ ಒಳಗಿರುತ್ತೆ, ನಾವೆಲ್ಲ ಹೊರಗಿನವರಲ್ಲ ದೇವರಿಗೆ. ಅದಕ್ಕೆ ಹೊರಗಿಂದ ಪರಮಾತ್ಮ ಅದು ಹೇಗಿರುತ್ತೆ, ಉಡೋದು ಹೇಗೆ, ನಿಲ್ಲೋದು ಹೇಗೆ, ತಿನ್ನೋದು ಹೇಗೆ, ಓಡಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ಸಜ್ಜನಾನುಗ್ರಹಾಕಾಂಕ್ಷಿಯಾಗಿ ದೇವರು ಯಾವ ರೀತಿ ತಿಳಿಸಿದ್ದಾನೆ ನಾಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.